ನಮಸ್ಕಾರ ಸ್ನೇಹಿತರೆ ನಾವೇನು ಕಂಪ್ಯೂಟರ್ ಅವೇರ್ನೆಸ್ ವಿಡಿಯೋಸ್ ಮಾಡ್ತಾ ಇದೀವಿ. ಸೊ PDO ಎಕ್ಸಾಮ್ಸ್ ಇನ್ನೇನ್ ಹತ್ರ ಇದೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದು. ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾರ್ಕ್ ಟೆಸ್ಟ್ ತಗೊಂಡಿದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇದರಲ್ಲಿದೆ. PPT, MS ವರ್ಡ್, MS ಎಕ್ಸೆಲ್, ಓಕೆ. ಸೊ ನೆಟ್ವರ್ಕಿಂಗ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಪೇಪರ್ 2 ಗೆ ಸಂಬಂಧಪಟ್ಟಂತೆ ನಾವೇನ್ ವಿಡಿಯೋ ಮಾಡಿದೀವಿ ಎಲ್ಲ ನಿಮ್ಗೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಕಮ್ಯುನಿಕೇಶನ್ ಪೇಪರ್ ಅಂತ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಕೂಡ ನಾವು ಮಾಡಿರ್ತಕ್ಕಂಥದ್ದು ಸಿಗುತ್ತೆ ಸ್ನೇಹಿತರೆ. ಲಿಂಕ್ಸ್ ನಾನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಮ್ಯಾರಥಾನ್ ವಿಡಿಯೋಸ್ ಗಳು ನಾವೇನ್ ಮಾಡಿದ್ರೆ ರಿವಿಷನ್ ಸೀರೀಸ್, ಆ ಲಿಂಕ್ಸ್ ಗಳನ್ನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಥವಾ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲಿ ಕೂಡ ನಾವು ಶೇರ್ ಮಾಡ್ತೀವಿ. ಬನ್ನಿ ಹಾಗಾದ್ರೆ ತಡ ಮಾಡಲ್ಲ, ಡೈರೆಕ್ಟ್ ಆಗಿ ಕ್ವಶನ್ಸ್ ಬಂದ್ಬಿಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು. ಕೀ ಲಾಗರ್ ಆಂಟಿವೈರಸ್ ಒಂದು ವಿಶಿಷ್ಟ ಉದಾಹರಣೆ ಆಗಿದೆ. ವಾಟ್ ಈಸ್ ಕೀ ಲಾಗರ್ ಆಂಟಿವೈರಸ್? ನೋಡಿ, ಆಂಟಿವೈರಸ್ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ ಇಲ್ಲಿ ಎಕ್ಸಾಮ್ ಅಲ್ಲಿ. ಕ್ವಶನ್ ಅಲ್ಲಿ ಆಂಟಿವೈರಸ್, ಇಟ್ ಈಸ್ ಎ ಕೀ ಲಾಗರ್ ಆಂಟಿವೈರಸ್. ಏನ್ ಆಪ್ಷನ್ಸ್ ಇದೆ? ಟ್ರೋಜನ್ ಇದೆ, ಸ್ಪೈವೇರ್ ಇದೆ, ವರ್ಮ್ ಇದೆ, ಲಾಜಿಕ್ ಬಾಂಬ್ ಅಂತಿದೆ. ಸಿ, ಈಗ ಕೀ ಲಾಗರ್ ಅಂದ್ರೆ ನಿಮ್ದ ಕೀಬೋರ್ಡ್ ಇದೆ ಸರ್ ಅಲ್ವಾ? ಕೀಬೋರ್ಡ್ ನೀವೇನೀಗ ಪ್ರೆಸ್ ಮಾಡ್ತೀರಾ. ಈಗ ನೀವು ATM ಹೋಗ್ತೀರಾ, ATM ಅಲ್ಲಿ ಏನ್ ಪ್ರೆಸ್ ಮಾಡ್ತೀರಾ, ನಿಮ್ಮ ಕೋಡ್ ಅದು ಅವೆಲ್ಲ ರೆಕಾರ್ಡ್ ಆಗುತ್ತಲ್ಲ. ಅಂದ್ರೆ ಅದೇನ್ ಅರ್ಥ? ಅಲ್ಲಿ ಏನೋ ಒಂದು ಇನ್ಸ್ಟಾಲ್ ಮಾಡಿರ್ತಾರೆ. ಹಂಗೆ ವೈರಸ್ ಗಳು ಅಂತಕ್ಕಂಥದ್ದು ಏನಿದೆ ನಿಮ್ಮ ಸಿಸ್ಟಮ್ ಅಲ್ಲಿ ಇದ್ರೆ, ನೀವು ಏನು ಪ್ರೆಸ್ ಮಾಡ್ತೀರಾ ಕೀಗಳು ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಇದೇನ್ ಮಾಡ್ತಾ ಇದಾರೆ ಅವರು? ಸ್ಪೈ ಮಾಡ್ತಾ ಇದಾರೆ. ನಿಮ್ಮಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಕದಿಯಕ್ಕೆ ಕೀ ಪ್ರೆಸ್ ಮಾಡ್ತಿರಲ್ಲ, ಆ ಇನ್ಫಾರ್ಮೇಶನ್ಸ್ ಕೋಡ್ ಪ್ರೆಸ್ ಮಾಡ್ತೀರಾ, ATM ಹೋಗ್ತೀರಾ, ಅಲ್ಲಿ ನೀವು ಕೀಪ್ಯಾಡ್ ಅಲ್ಲಿ ಪ್ರೆಸ್ ಮಾಡ್ತೀರಾ, ಅದನ್ನ ಕದಿತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ಸ್ಪೈವೇರ್ ಅಂತ ಕರಿತೀವಿ. ವಾಟ್ ಈಸ್ ಟ್ರೋಜನ್? ಇವೆಲ್ಲ ಮಾಡಿದೀವಿ. ಟ್ರೋಜನ್ ಅಂದ್ರೇನು ಹೇಳ್ತೀರಾ? ನಿಮ್ಮ ಮೇಲ್ ಮುಖಾಂತರ ಆಗಿರ್ಬೋದು ಅಥವಾ ಬೇರೆ ಮುಖಾಂತರ ಕಳಿಸ್ತಕ್ಕಂಥದ್ದು. ಒಂದ್ಸಲ ಅದ್ ಬಂದು ನೀವು ಅದನ್ನ ರನ್ ಮಾಡಿ ಆಕ್ಟಿವ್ ಆದಾಗ ನಿಮ್ ಸಿಸ್ಟಮ್ ಎಫೆಕ್ಟ್ ಮಾಡುತ್ತೆ ಅಲ್ವಾ? ರಿಸೀವ್ ಮಾಡ್ತೀರಾ ಡೌನ್ಲೋಡ್ ಮುಖಾಂತರ ರಿಸೀವ್ ಮಾಡ್ತೀರಾ. ದಟ್ ಈಸ್ ಕಾಲ್ಡ್ ಡೌನ್ಲೋಡ್ ಮುಖಾಂತರ ನೀವು ರಿಸೀವ್ ಮಾಡಿರ್ತಕ್ಕಂಥ ಒಂದು ಫೈಲ್ಗಳಲ್ಲಿ ನಿಮ್ಗೆ ಅದು ಇರುತ್ತೆ ಆಂಟಿವೈರಸ್, ಸಾರಿ ವೈರಸ್. ಓಕೆ. ವಾಮ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರೋ ವೈರಸ್. ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇದು ಮಲ್ಟಿಪ್ಲಿಕೇಶನ್ ಅಂದ್ರೆ ಡೂಪ್ಲಿಕೇಶನ್ ಆಗುತ್ತೆ. ಡೂಪ್ಲಿಕೇಶನ್ ನೀವು ನೋಡಿರ್ತೀರಲ್ಲ, ಆಂಟಿ ವೈರಸ್ ಅಟ್ಯಾಕ್ ಅಂತ ಎಷ್ಟೊಂದ್ ಸಲ ಸಿಸ್ಟಮ್ ಗಳಲ್ಲಿ ನೋಡಿರ್ತೀರಾ. ಸೇಮ್ ಟೈಪ್ ಆಫ್ ಫೈಲ್, ಕರಪ್ಟೆಡ್ ಫೈಲ್ಸ್ ಗಳು ಇರ್ತವೆ. ಅವೆಲ್ಲ ಮಲ್ಟಿಪ್ಲಿಕೇಶನ್ ಆಗೋದು, ಡೂಪ್ಲಿಕೇಶನ್ಸ್ ಆಗೋದು, ದಟ್ ಈಸ್ ವಾಮ್ ಅಂತ ಕರಿತೀವಿ ಸಿಂಪಲ್ ವರ್ಡ್ ಅಲ್ಲಿ. ಲಾಜಿಕ್ ಬಾಂಬ್ ಅಂತಕ್ಕಂಥದ್ದು ಏನು ಅಂದ್ರೆ, ಲಾಜಿಕ್ ಬಾಂಬ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅನ್ನೋನ್ ಅಪ್ಲಿಕೇಶನ್ಸ್ ಗಳನ್ನ ಅಥವಾ ಸಾಫ್ಟ್ವೇರ್ಸ್ ಗಳನ್ನ ಡೌನ್ಲೋಡ್ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಬಿಕಾಸ್ ಆಫ್ ದಿಸ್ ಒನ್ ಓನ್ಲಿ. ಅಂದ್ರೆ ಸಡನ್ ಆಗಿ ಅದು ರನ್ ಮಾಡಿದಾಗ ಅಲ್ಲಿಂದ ನಿಮ್ಗೆ ಎಫೆಕ್ಟ್ ಮಾಡೋದು. ಲಾಜಿಕ್ ಬಾಂಬ್ ಅಂತಕ್ಕಂಥದ್ದು ಏನಿದೆ, ನಿಮ್ಗೆ ಹೇಳ್ತಾರೆ ನೀವು ಪ್ಲೇ ಲಿಸ್ಟ್ ಅನ್ನೇ ಮಾಡ್ಕೊಳ್ಳಿ, ಹೊರಗಡೆಯಿಂದ ಡೌನ್ಲೋಡ್ ಮಾಡಬೇಡಿ ನಿಮ್ ಮೊಬೈಲ್ ಅಲ್ಲಿ ಅಂತ. ಅಲ್ಲಿಂದ ಸಾಫ್ಟ್ವೇರ್ ಗಳೆಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟಿರ್ತಾರೆ ವೈರಸ್ ಗಳನ್ನ. ಓಕೆ. ಅನ್ನೋನ್ ಸಾಫ್ಟ್ವೇರ್ಸ್ ಗಳನ್ನ ಮಾಡಬೇಡಿ. ಒಂದು ಪ್ಲೇ ಲಿಸ್ಟ್ ಅಂತದೆಲ್ಲ ಗೂಗಲ್ ಏನ್ ಮಾಡುತ್ತೆ ಸರ್, ಗೂಗಲ್ ಪ್ಲೇ ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಅವೆಲ್ಲ. ಓಕೆ. ನೆಕ್ಸ್ಟ್ ಬರ್ತೀನಿ. MS ವರ್ಡ್ ನಲ್ಲಿ ಲೆಟರ್ಸ್. ಈ ಕ್ವಶನ್ಗೆ ಆನ್ಸರ್ ಗೊತ್ತಾಯ್ತಲ್ಲ, ಸ್ಪೈವೇರ್ ಅಂತ ಕರಿತೀವಿ ಕೀ ಲಾಗರ್. ನೆಕ್ಸ್ಟ್, MS ವರ್ಡ್ ನಲ್ಲಿ ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ ನ ಆಯಾಮ. ಅಂದ್ರೆ MS ವರ್ಡ್ ಲೆಟರ್ ಸೈಜ್ ಅಂದ್ರೆ ಏನು ಕೇಳಬಹುದು. A4 ಸೈಜ್ ನ ಒಂದು ಗಾತ್ರ ಎಷ್ಟು ಇನ್ ಇಂಚಸ್ ತಾನೇ ಕೊಟ್ಟಿರೋದು? ಹೌದು. A3 ಎಷ್ಟು ಕೇಳಬಹುದು. ಲೆಟರ್ ಎಷ್ಟು, ಲೀಗಲ್ ಎಷ್ಟು, ಲೆಡ್ಜರ್ ಅಂತ ಬರುತ್ತೆ ಅದೆಷ್ಟು ಸೈಜ್, ಏನ್ ಬೇಕಾದ್ರೂ ಕೇಳಬಹುದು. ಹೇಳ್ತೀರಾ? 8 ಇಂಚ್ 11.5, 8.5 to 11.5, 8 ಇಂಚ್ 11 ಇಂಚ? The option 1 is the right answer. ಇವೆಲ್ಲ ನಾನು ನಮ್ಮ ಪ್ರೀವಿಯಸ್ ರಿವಿಷನ್ ಸೀರೀಸ್ ಅಲ್ಲಿ ನೋಡಿರ್ತೀರಾ. ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಸೈಜ್ ಆಫ್ ದ ಲೆಟರ್ 8.5 ಇಂಚ್. ಒಂದೊಂದ್ಸಲ ನಿಮ್ಗೆ ಇಂಚ್ ಬಂದು MM ಅಲ್ಲಿ ಕೇಳ್ಬೋದು. ನೋಡಿ, ಎಕ್ಸಾಮಿನರು ನಿಮ್ಗೆ ಡಿಫಿಕಲ್ಟಿ ಮಾಡ್ಬೇಕು ಅಂದ್ರೆ ಇಂಚೆ ಕೇಳ್ಬೇಕು ಅಂತಿಲ್ಲ, ಇನ್ ಮಿಲಿಮೀಟರ್ ಬೇಕಾದ್ರೆ ಕೇಳ್ಬೋದು. ಅದು ಕೂಡ ಅಲ್ಲಿ ಕೊಟ್ಟಿದೆ 216 × 271. ಲೀಗಲ್ 8.4 × 14, 216 × 352. ಲೆಡ್ಜರ್ ಕೇಳಿದ್ದಾನೆ. A4 ಕೇಳಿದ್ದಾನೆ. ಇದೆ ನೋಡಿ A4 8.3 × 11.7 ಇಂಚಸ್. ಇಂಚ್ ಪ್ರಕಾರ, MM ಪ್ರಕಾರ 210 × 297 mm. ಆಯ್ತಲ್ಲ? A4 ಸೈಜ್ ಅಂದ್ರೆ A3, A4, A1, A2. A1 is bigger, A0 is much bigger size of the paper ಅಲ್ವಾ? ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಯಾವ್ದು ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ಗೆ ಸ್ನೇಹಿತರೆ. ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಕರೆಯಲಾಗುತ್ತದೆ.
ವಿಂಡೋಸ್ ಅಲ್ಲಿ ಒಂದು ಪೀಸ್ ಆಫ್ ಡಿವೈಸ್ ವರ್ಕ್ ಆಗುತ್ತಲ್ಲ ಸರ್, ಒಂದು ಟೈಮ್ ವರ್ಕ್ ಆಗುತ್ತಲ್ಲ, ಅದನ್ನ ಎಂತ ಕರಿತೀವಿ? ದ ಟೈಮ್ ಫಾರ್ ವಿಚ್ ಎ ಪೀಸ್ ಆಫ್ ವಿಂಡೋಸ್ ಡಿವೈಸ್ ವರ್ಕ್. ವಿಂಡೋಸ್ ಈಗ ನೀವು ವಿಂಡೋಸ್ ಡಿವೈಸ್ ವರ್ಕ್ ಅಂದ್ರೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯಾವುದೇ ಡಿವೈಸ್ ಆಗಿರ್ಬೋದು. ಇಲ್ಲಿ ಲ್ಯಾಪ್ಟಾಪ್ ಅಂತ ಕೇಳಿಲ್ಲ, ಡೆಸ್ಕ್ಟಾಪ್ ಅಂತ ಕೇಳಿಲ್ಲ, ಮೊಬೈಲ್ ವಿಂಡೋಸ್ ಮೊಬೈಲ್ ಕೇಳಿಲ್ಲ, ಒಂದು ಯಾವುದೇ OS ವಿಂಡೋಸ್ OS ಇರ್ತಕ್ಕಂಥ ಒಂದು ಸಿಸ್ಟಮ್ ವರ್ಕ್ ಆಗುತ್ತಲ್ಲ, ಆ ಒಂದು ಬಿಟ್ ಆಫ್ ಒಂದು ಟೈಮ್ ಅಲ್ಲಿ ವರ್ಕ್ ಆಗುತ್ತಲ್ಲ, ಅದನ್ನ ಅಂತ ಕರಿತೀವಿ? ಎಫೆಕ್ಟಿವ್ ಟೈಮ್ ಅಂತೀವಿ, ಪರಿಣಾಮಕಾರಿ ಸಮಯ. ಆಕ್ಸೆಸ್ ಟೈಮ್ ಅಲ್ಲ, ಸೀಕ್ ಟೈಮ್ ಅಲ್ಲ, ರಿಯಲ್ ಟೈಮ್ ಅಂದ್ರೂ ಒಂದು ಆನ್ಲೈನ್. ಈಗ ರಿಯಲ್, ಈಗ ನಾವು ಲೈವ್ ಬರ್ತೀವಿ, ದಟ್ ಈಸ್ ರಿಯಲ್ ಅಲ್ವಾ? ರಿಯಲ್ ಅದು ಲೈವ್ ನೋಡ್ತೀವಿ, ದಟ್ ಈಸ್ ರಿಯಲ್. ಅಂದ್ರೆ ಅಲ್ಲಿ ಏನ್ ಆಗ್ತಾರೆ ಡೈರೆಕ್ಟ್ ಆಗಿ ನೋಡೋದು ಬೇರೆ. ಇಲ್ಲಿ ಒಂದು ಟೈಮ್, ಒಂದು ಕೆಲಸ ಮಾಡಕ್ಕೆ ತಗೊಳ್ತಕ್ಕಂಥ ಟೈಮ್ ಏನಿದೆ, ದಟ್ ಇಸ್ ಕಾಲ್ಡ್ ಎಫೆಕ್ಟಿವ್ ಟೈಮ್. ಅದು ಪರಿಣಾಮಕಾರಿ ಸಮಯ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಒಂದು ಕಂಪ್ಯೂಟರ್ ಅನ್ನು ಹಲವು ಬಳಕೆದಾರರು ಹಂಚಿಕೊಳ್ಳಬಲ್ಲರು ಎಂಬ ಸಿದ್ಧಾಂತಕ್ಕೆ ಈ ಹೆಸರಿದೆ. ದ ಕಾನ್ಸೆಪ್ಟ್ ಆಫ್ ಮೆನಿ ಯೂಸರ್ಸ್ ಕ್ಯಾನ್ ಶೇರ್ ಎ ಕಂಪ್ಯೂಟರ್. ತುಂಬಾ ಯೂಸರ್ಸ್ ಕೂತ್ಕೊಂಡು ಒಂದು ಕಂಪ್ಯೂಟರ್ ನ ಶೇರ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ ಅಟ್ ಎ ಟೈಮ್. ಅದನ್ನೇ ಅಂತ ಕರಿತೀವಿ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್. ನೋಡಿ, ರಿಲೇಶನ್ಶಿಪ್ ಅಂತಿದೆ, ಇದಂತೂ ಅಲ್ವೇ ಅಲ್ಲ. ಪ್ಯಾರಲಲ್ ಪ್ರೊಸೆಸಿಂಗ್, ಡಿಸ್ಟ್ರಿಬ್ಯೂಟೆಡ್ ಪ್ರೊಸೆಸಿಂಗ್, ಟೈಮ್ ಶೇರಿಂಗ್. ಅಲ್ಟಿಮೇಟ್ ಕ್ವಶನ್, ಹೇಳ್ತೀರಾ? ಯಾವ್ದು ಕರೆಕ್ಟ್ ಆನ್ಸರ್? ರೈಟ್ ಆನ್ಸರ್ ಈಸ್, ನೋಡಿ, ಪ್ಯಾರಲಲ್. ಇಲ್ಲಿ ಪ್ರೊಸೆಸಿಂಗ್ ಅಂತಿದೆ, ಇದು ಪ್ರೊಸೆಸಿಂಗ್ ಅಂತಿದೆ, ರಿಲೇಶನ್ಶಿಪ್ ಇದೆ ಅಲ್ಲ. ನಾವು ಶೇರಿಂಗ್ ಕೇಳ್ತಾ ಇರೋದು. ಟೈಮ್ ಶೇರಿಂಗ್ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ಪ್ಯಾರಲಲ್ ಪ್ರೊಸೆಸಿಂಗ್? ಪ್ರೊಸೆಸರ್ ಬೇರೆ ಬೇರೆ. ಇಲ್ಲಿ ಈಗ ಒಂದು ಕಂಪ್ಯೂಟರ್ ಒಂದು ಪ್ರೊಸೆಸರ್ ಇರುತ್ತೆ, ಗೊತ್ತಲ್ವಾ? ಆತರ ಸಪರೇಟ್ ಪ್ರೊಸೆಸರ್, CPU ಅಂತ ಅಂದ್ಕೊಳ್ಳಿ. ಸಪರೇಟ್ ಪ್ರೊಸೆಸರ್ ಗಳಿರೋದು ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಪ್ಯಾರಲಲ್ ಪ್ರೊಸೆಸಿಂಗ್ ಇಸ್ ಯೂಸ್ ಆಫ್ ಮಲ್ಟಿಪಲ್ ಪ್ರೊಸೆಸರ್ ಟು ಡಿವೈಡ್ ಎ ವರ್ಕ್ ಲೋಡ್. ಒಂದು ಕೆಲಸನ ಬೇರೆ ಬಿಟ್ಟು ಒಂದು ದೊಡ್ಡ ಕೆಲಸ ಇರುತ್ತೆ, 3 ಭಾಗ ಮಾಡ್ತೀನಿ, 3 ಪ್ರೊಸೆಸರ್ A B C ಬೇರೆ ಬೇರೆ ಕೆಲಸ ಮಾಡೋದು, ದಟ್ ಇಸ್ ಕಾಲ್ಡ್ ಪ್ಯಾರಲಲ್ ಪ್ರೊಸೆಸಿಂಗ್. ಅಂಡ್ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥದ್ದು. ಓಕೆ, ಡಿಸ್ಟ್ರಿಬ್ಯೂಟೆಡ್ ಪ್ರೊಸೆಸಿಂಗ್ ಅನ್ನೋದು ಕೂಡ ಮಲ್ಟಿಪಲ್ ಕಂಪ್ಯೂಟರ್ ಕನೆಕ್ಟೆಡ್ ಬೈ ನೆಟ್ವರ್ಕ್ ಕೋಆರ್ಡಿನೇಟೆಡ್ ಟು ಕಂಪ್ಲೀಟ್ ಎ ಟಾಸ್ಕ್. ಇದು ಅಷ್ಟೇ, ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ ಬಟ್ ಥ್ರೂ ನೆಟ್ವರ್ಕ್ ಅಲ್ಲಿ ಮಾಡಿರ್ತೀವಿ. ಇಲ್ಲಿ ಮೇನ್ ಡಿಫರೆನ್ಸ್ ಏನು? ಪ್ಯಾರಲ್ ಕಂಪ್ಯೂಟಿಂಗ್ ರಿಕ್ವೈರ್ಸ್ ಎ ಮಲ್ಟಿಪಲ್ ಪ್ರೊಸೆಸರ್ ಬೇಕು. ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಆನ್ ಅದರ್ ಹ್ಯಾಂಡ್ ಸೆವರಲ್ ಅಟಾನಮಸ್ ಕಂಪ್ಯೂಟರ್ ಸಿಸ್ಟಮ್ ವರ್ಕ್ ಮಾಡ್ತಾ ಇರುತ್ತೆ. ಓಕೆ, ಟೈಮ್ ಶೇರಿಂಗ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಟೈಮ್ ಶೇರಿಂಗ್ ಇಸ್ ಆಪರೇಟಿಂಗ್ ಸಿಸ್ಟಮ್ ದಟ್ ಮಲ್ಟಿಪಲ್ ಯೂಸರ್ಸ್ ಟು ಆಕ್ಸೆಸ್ ಸೇಮ್ ಕಂಪ್ಯೂಟರ್ ಅಟ್ ದ ಸೇಮ್ ಟೈಮ್. ಅದನ್ನ ಎಕ್ಸಾಮ್ ಅಲ್ಲಿ ಇಲ್ಲಿ ಕ್ವಶನ್ ಅಲ್ಲಿ ಕೇಳಿರ್ತದೆ. ಓಕೆ, ಟೈಮ್ ಶೇರಿಂಗ್ ಇಸ್ ದ ರೈಟ್ ಆನ್ಸರ್. ಫೈನ್. ಎಸ್ ಸರ್, ನೋಡಿ, ಈ ತರ ಒಂದೊಂದು ಬಂದ್ಬಿಡುತ್ತೆ ಸರ್, ಏನು ಮಾಡಕ್ಕಾಗಲ್ಲ. ಎಕ್ಸಾಮ್ಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಒಂದೊಂದು ಕ್ವಶನ್ಸ್ ಬರುತ್ತೆ. ಎಲ್ಲ ಅಷ್ಟು ಅಂಕಿರಲ್ಲ, 1 2 3 4 ಆ ತರ ಬರೋದಕ್ಕೆ ಚಾನ್ಸಸ್ ಇರ್ತವೆ. ನೆಕ್ಸ್ಟ್ ಬರ್ತೀನಿ. ಈ ಗುಂಪುಗಳಲ್ಲಿ ಯಾವುದು ಚಿತ್ರಾತ್ಮಕ ಫೈಲ್ ವಿಸ್ತರಣೆ ಹೊಂದಿದೆ? ಅಂದ್ರೆ ಇಮೇಜ್, ಗ್ರಾಫಿಕಲ್ ಫೈಲ್ ಎಕ್ಸ್ಟೆನ್ಷನ್, ಗ್ರಾಫಿಕ್ಸ್, ಇಮೇಜಸ್. ಯಾವುದು? JPG ಅಂತ ಹೌದು ಅಲ್ವಾ? ಇಲ್ಲಿ JPG ಇದೆ, ಇಲ್ಲಿ ಬೇರೆ ಬೇರೆ ಇದೆ, ಇಲ್ಲಿ ಜಿಫ್ ಇದೆ, ಎಸ್ BMP ಇದೆ. ನೋಡಿ, ಇಲ್ಲಿ WMF ಅಂತಿದೆ, ವಿಂಡೋಸ್ ಮೆಟಾ ಫೈಲ್ ಫಾರ್ಮೇಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಡಿಫರೆಂಟ್. ಫೈಲ್ಗೆ ಸಂಬಂಧಪಟ್ಟ ಗ್ರಾಫಿಕಲ್ ಫೈಲ್ ಎಕ್ಸ್ಟೆನ್ಷನ್ಸ್ ಕೇಳ್ತಾ ಇರೋದು. ಅಂದ್ರೆ ಈಗ ಒಂದು ಇಮೇಜ್ಗೆ ನೀವು .jpeg ಅಂತಿರುತ್ತೆ, ಅಥವಾ JPEG ಅಂತಿರುತ್ತೆ, ಅಥವಾ ಜಿಫ್ ಅಂತಿರುತ್ತೆ, ಅಥವಾ .BMP ಅಂತಿರುತ್ತೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಫುಲ್ ಫಾರ್ಮ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಗೊತ್ತಿರಬೇಕು. ಇವೆಲ್ಲ ನಾವು ಕೊಟ್ಟಿದೀವಿ, ನೋಡ್ಕೊಳ್ಳಿ. AVE ಅಂದ್ರೆ ಆಡಿಯೋ ವಿಡಿಯೋ ಮಲ್ಟಿಮೀಡಿಯಾ, BMP ಬಿಟ್ ಮ್ಯಾಪ್ ಫೈಲ್ ಅಂತ ಕರಿತೀವಿ. ಓಕೆ, ಜಿಫ್ ನೋಡಿ, ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೆಟ್ ಅಲ್ವಾ? ಯಾವುದು? ಏನು ಜಿಫ್ ಫುಲ್ ಫಾರ್ಮ್ ಹೇಳಿ? ಎಸ್, ಇದು ತಪ್ಪಿದೆ ಅಲ್ವಾ? ಇಲ್ಲದು ಇನ್ನೊಂದು ಜಪ್ಯಾಕ್, ಜಾಯಿಂಟ್ ಫೋಟೋಗ್ರಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಅಂತ ಕರಿತೀವಿ. PPT, SCR, TXT ಟೆಕ್ಸ್ಟ್ ಫೈಲ್. ಸೊ ನೋಡ್ಕೊಳ್ಳಿ ಒಂದ್ಸಲ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ ಸರ್. ಈ ಕೆಳಗಿನಗಳನ್ನು ಪರಿಗಣಿಸಿ. ಓಕೆ, ದೊಡ್ಡ ಕ್ವಶನ್ಸ್ ಅಂತ ಅನ್ಬಿಟ್ಟು ನೀವು ಮಿಸ್ ಮಾಡಿದ್ರೆ, ದಿಸ್ ಇಸ್ ವೆರಿ ಈಸಿಯಸ್ಟ್ ಕ್ವಶನ್. ನಾನು ಪದೇ ಹೇಳ್ತಾ ಇರ್ತೀನಿ ಸ್ನೇಹಿತರೆ, ಯಾವುದು ಕ್ವಶನ್ ದೊಡ್ಡದಾಗಿ ಕೊಟ್ಟಿರ್ತಾನೆ, ದಟ್ ಈಸ್ ಮೋಸ್ಟ್ ಈಸಿಯಸ್ಟ್ ಕ್ವಶನ್ ಆಗಿರುತ್ತೆ. ಇಲ್ಲಿ ಏನಿಲ್ಲ, 4 ಆಪ್ಷನ್ ಸುಮ್ನೆ ಕೊಟ್ಟಿದ್ದಾನೆ ಅಷ್ಟೇ, ಓದಿದ್ರೆ ಅಲ್ಲಲ್ಲೇ ಟಿಕ್ ಮಾಡ್ಬಿಡ್ಬೋದು ನೀವು. ನೋಡಿ, ಒಂದು ಆಬ್ಜೆಕ್ಟ್ ನ ಗುಣಲಕ್ಷಣಗಳನ್ನು ವೀಕ್ಷಿಸಲು ಆಬ್ಜೆಕ್ಟ್ ಮೇಲೆ ಬಲ ಕ್ಲಿಕ್ ಮಾಡಿ ಶಾರ್ಟ್ ಕಟ್ ಮೆನು ಒಂದು ಪ್ರಾಪರ್ಟೀಸ್ ಆಯ್ಕೆ ಮಾಡಿ. ಅಂದ್ರೆ ಅದು ಎಷ್ಟಿದೆ ಪ್ರಾಪರ್ಟೀಸ್ ಅಂದ್ರೆ ಏನರ್ಥ? ಈಗ ಒಂದು ಫೋಲ್ಡರ್ ಇರುತ್ತೆ, ನಾನು ಪ್ರಾಕ್ಟಿಕಲ್ ತೋರಿಸ್ತೀನಿ, ಫಸ್ಟ್ ಓದ್ಬಿಡೋಣ ಇದು. ಓಕೆ, ರೈಟ್ ಕ್ಲಿಕ್ ಮಾಡಿದಾಗ ಪ್ರಾಪರ್ಟೀಸ್ ಹೋದ್ರೆ ಅದು ಎಷ್ಟು GB ಇದೆ, ಅಥವಾ ಎಷ್ಟು ಮೆಮೊರಿ ಸೈಜ್ ಇದೆ, ಅದು ಯಾವ ಟೈಪ್ ಫೈಲು, ಯಾವ ಕ್ರಿಯೇಟ್ ಐತೆ, ಅವೆಲ್ಲ ತೋರಿಸುತ್ತೆ. ಎರಡನೇ ಆಪ್ಷನ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಓದೋಣ. ಯು ಕ್ಯಾನ್ ಮೂವ್ ಎ ಫೈಲ್ ಫೋಲ್ಡರ್ ಟು ನ್ಯೂ ಲೊಕೇಶನ್ ಬೈ ಡ್ರಾಗಿಂಗ್ ಅಂಡ್ ಡ್ರಾಪಿಂಗ್. ಹೌದಲ್ವಾ? ಡ್ರಾಗ್ ಮಾಡಿ ಡ್ರಾಪ್ ಮಾಡ್ತೀವಲ್ವಾ, ಇಲ್ಲಿರೋದನ್ನ ತಗೊಂಡೋಗಿ ಅಂತಕ್ಕಂಥನ್ನ ಇಲ್ಲಿ ಕೂರಿಸಬಹುದು ಫೈಲ್ ನ.
You can rename a file or folder by right clicking it, selecting rename shortcut menu. Rename ಮಾಡೋದು right click ಮಾಡಿ ಮಾಡ್ಬೋದಲ್ವಾ. Yes. Next, drives are named with most letters. Most computers have floppy disk called A drive and hard disk called C drive. ಎಲ್ಲ ಆಪ್ಷನ್ಸ್ ಕರೆಕ್ಟ್ ಇಲ್ಲಿ ಸ್ನೇಹಿತರೆ. ನಾನು ನಿಮ್ಗೆ ಪ್ರಾಕ್ಟಿಕಲಿ ತೋರಿಸ್ತೀನಿ, ನಿಮ್ಗೆ ಅವಾಗ ಇದು ಸ್ವಲ್ಪ ಕನ್ಫ್ಯೂಸ್ ಆಗಲ್ಲ. ಬಿಗ್ ಕ್ವಶನ್ಸ್ ಇರೋದ್ರಿಂದ ನೀವು ಏನ್ ಮಾಡ್ತೀರಾ, ಓಕೆ ಇಲ್ಲಿ ಬನ್ನಿ. ನಾವು ಇವಾಗ ಏನ್ ಮಾಡ್ಬೇಡ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನೋಡಿ, ಈಗ ಒಂದು ಫೋಲ್ಡ್ ನೋಡಿ, ಈ ಫೋಲ್ಡ್ ನಾನು ಮೂವ್ ಮಾಡ್ತಾ ಇದೀನಲ್ಲ, ರೈಟ್ ಕ್ಲಿಕ್ ಮಾಡಿ ಮೂವ್ ಮಾಡ್ತಾ ಇದೀನಿ ನೋಡಿ, ಮೂವ್ ಮಾಡ್ಬೋದಲ್ಲ, ಅದನ್ನೇ ಹೇಳ್ಕೊಟ್ಟಿರೋದು. ಈಗ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಇದೆ, ರೀನೇಮ್ ಮಾಡ್ಬೇಕು ನಾನು. ಈಗ ರೈಟ್ ಕ್ಲಿಕ್ ಮಾಡಿದ್ರೆ ಅದ್ರ ಇಲ್ಲಿ ರೀನೇಮ್ ಆಗುತ್ತಲ್ವಾ, ನೋಡಿ ನೋಡಿ ಇಲ್ಲಿ ಏನ್ ಬೇಕೋ ಟೈಪ್ ಮಾಡಿ ಚೇಂಜ್ ಮಾಡ್ಬೋದು ನಾನು, ಅಲ್ವಾ ಸರ್. ನಾನು ಕರ್ಸರ್ ನೋಡ್ತಾರೆ. ಮತ್ತೆ ಇನ್ನೊಂದು ಕೇಳಿದ್ದ ಅವನು ಪ್ರಾಪರ್ಟೀಸ್. ಈಗ ಯಾವ್ದಾದ್ರು ಈಗ ಡೆಸ್ಕ್ ಟಾಪ್ ಅಂತ ಇದೆ ಸರ್, ಶಾರ್ಟ್ ಕಟ್. ಇಲ್ಲಿ ಹಂಗ ಹೋಗ್ತೀನಿ, ಇಲ್ಲಿ ಪ್ರಾಪರ್ಟೀಸ್ ಹೋಗ್ತೀನಿ. ಪ್ರಾಪರ್ಟೀಸ್ ಹೋದ್ರೆ ಏನಾಗುತ್ತೆ, ಇದು ಯಾವ ಡ್ರೈವ್ ಅಲ್ಲಿ ಇದೆ, ಏನು ಸೆಕ್ಯೂರಿಟಿ ಡೀಟೇಲ್ಸ್, ಜನರಲ್ಸ್, ಸೈಜು ಎಷ್ಟಿದೆ, ಯಾವಾಗ ಕ್ರಿಯೇಟ್ ಮಾಡೋದು, ಅದರ ಸೈಜ್ ಎಷ್ಟು, ಎಲ್ಲಿ ಕೂತಿದೆ, ಇವೆಲ್ಲ ಡೀಟೇಲ್ ಆಗಿ ಕೊಡುತ್ತೆ ಅಲ್ವಾ. ಎಸ್, ಅದನ್ನೇ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ಡ್ರೈವ್ ಬಗ್ಗೆ ಮಾತಾಡ್ತಾ ಇದೆ. ಈಗ ಸಿಂಪಲ್ ಆಗಿ ಹೋಗ್ತೀವಿ ನೋಡಿ, ನಮ್ಗೆ ಸಿ ಡ್ರೈವ್, ಡಿ ಡ್ರೈವ್ ಇದೆಲ್ಲ ಹಾರ್ಡ್ ಡಿಸ್ಕ್ ಅಂತ ಕರಿತೀವಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಹಾರ್ಡ್ ಡಿಸ್ಕ್. ದಿಸ್ ಇಸ್ ಕಾಲ್ಡ್ ಹಾರ್ಡ್ ಡಿಸ್ಕ್. ಎ ಡ್ರೈವ್ ಆಕ್ಚುಲಿ ಫ್ಲಾಫಿ ನಮ್ಮ ಹತ್ರ ಇವಾಗ ಯೂಸ್ ಇಲ್ಲ, ನಂದ್ರಲ್ಲಿ ಈ ಡ್ರೈವ್ ಅಲ್ಲಿ ಫ್ಲಾಫಿ ಡ್ರೈವ್ ಇಲ್ಲ. ಅಂದ್ರೆ ಎ ಡ್ರೈವ್ ನಾವು ಫ್ಲಾಪಿ ಇನ್ಸ್ಟಾರ್ಟ್ ಮಾಡಿದ್ರೆ ಅದು ಎ ಡ್ರೈವ್ ಬರುತ್ತೆ ಅಂತ ಅರ್ಥ ಆಗ್ತಿದೆಯಲ್ಲ. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಮ್ ನೋಡಿ ಸಿಂಪಲ್ ಕ್ವಶನ್ಸ್ ಗಳನ್ನ ನಿಮ್ಗೆ ದೊಡ್ಡದಾಗಿ ಮಾಡಿ ಕೊಟ್ಟಿದ್ದಾನೆ ಅಷ್ಟೇ, ದೊಡ್ಡದಾಗಿ ಮಾಡಿ ಕೊಟ್ಟಿದ್ದಾನೆ ಕ್ವಶನ್ ನ. ಅದಕ್ಕೆ ತುಂಬಾ ಜನ ಇದು ಏನೋ ದೊಡ್ಡದಿರೋದು ಅಂತ ಬಿಟ್ಬಿಡ್ತೀರಾ, ಆದ್ರೆ ಇದು ವೆರಿ ಈಸಿ ಇರುತ್ತೆ, ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ನೆಕ್ಸ್ಟ್ ಬರ್ತೀನಿ. MS ವರ್ಡ್ ನಲ್ಲಿ ಫಾಂಟ್ ಪ್ರಕಾರ, ಫಾಂಟ್ ಗಾತ್ರ, ಪಠ್ಯದ ಜೋಡಣೆ, ಛಾಯೆಗಳು ಮತ್ತು ಬಣ್ಣಗಳನ್ನು ಅನ್ವಯಿಸುವುದು ಇತ್ಯಾದಿಗಳನ್ನು ಬದಲಾಯಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸಿಂಪಲ್ ಕ್ವಶನ್ ಒನ್ಸ್ ಅಗೇನ್. ನೀವು MS ವರ್ಡ್ ಅಲ್ಲಿ ಹೋದ್ರೆ ಆ MS ವರ್ಡ್ ಅಲ್ಲಿ ಯಾವ ಫಾಂಟ್ ಇರಬೇಕು ಅಂದ್ರೆ 18 12, ಅದ್ರ ಟೈಪ್ ಏನು ಮತ್ತೆ ಸೈಜ್ ಏನು. ಟೈಪ್ ಅಂದ್ರೆ ಕ್ಯಾಲಿಬ್ರೀನಾ, ಏರಿಯಲ್ಲ ಅಲ್ವಾ, ಇದೆಲ್ಲ ಟೈಮ್ಸ್ ನೋವಾ ಅಲ್ವಾ. ಹಾಗೆ ಅಲೈನ್ಮೆಂಟ್ ಹೆಂಗೆ, ಈ ಲೆಫ್ಟ್ ಸೈಡ್ ಅಲೈನ್ಮೆಂಟ್ ಆಗ್ಬೇಕಾ, ಸೆಂಟರ್ ಅಲೈನ್ಮೆಂಟ್ ಆಗ್ಬೇಕಾ, ಅಥವಾ ರೈಟ್ ಸೈಡ್ ಅಲೈನ್ಮೆಂಟ್ ಆಗ್ಬೇಕಾ ಅಲ್ವಾ. ಸೊ ಇಂಥದ್ದು ಇದನ್ನೆಲ್ಲ ಎಲ್ಲಿ ಏನಂತ ಕರಿತೀವಿ, ಎಡಿಟಿಂಗ್ ಅಂತ ಕರಿತೀವಿ, ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ, ವ್ರಾಪಿಂಗ್ ಅಂತ ಕರಿತೀವಿ, ಸ್ಪೇಸಿಂಗ್ ಅಂತ ಕರಿತೀವಿ. ಎಲ್ಲ ಆಪ್ಷನ್ಸ್ ಇಂಪಾರ್ಟೆಂಟ್, ಎಡಿಟಿಂಗ್ ಅಂತೂ ಅಲ್ವೇ ಅಲ್ಲ. ಸೊ ರೈಟ್ ಆನ್ಸರ್ ಯಾವ್ದಿಲ್ಲಿ, ಎಲ್ಲಾನು ತಿಳ್ಕೋಣ. ಸ್ಪೇಸಿಂಗ್ ಅಂದ್ರೆ ವ್ರಾಪಿಂಗ್, ಯಾಕಂದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಬೇರೆ ಆಪ್ಷನ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳಬಹುದು. ವ್ರಾಪಿಂಗ್ ಕೂಡ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ, KPS ಅಲ್ಲಿ ಇತ್ತೀಚೆಗೆ ಈ ಇಯರ್ ಕೇಳಿದ್ದಾನೆ. ರೈಟ್ ಆನ್ಸರ್ ಇಸ್ ಫಾರ್ಮ್ಯಾಟಿಂಗ್. ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಅಲ್ಲಿ ಬರುತ್ತದು ನೋಡಿ, ನಿಮ್ಗೆ ಹೇಳಿದೀನಿ ಟೂಲ್ ಬಾರ್ ಗಳಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಟೈಮ್ಸ್ ನ್ಯೂ ರೋಮನ್ ಅಂತಿದೆ, ಇಲ್ಲಿ ಸೈಜ್ 12 ಅಂತಿದೆ, ಬೋಲ್ಡ್ ಇದೆ ನೋಡಿ, ಲೆಫ್ಟ್ ಇಂಡೆಂಟ್, ಸೆಂಟರ್, ರೈಟ್ ಇಂಡೆಂಟ್, ಇಲ್ಲಿ ನೋಡಿ ಕಲರ್, ರೆಡ್ ಬೇಕಾ ಬ್ಲಾಕ್ ಬೇಕಾ, ಇವೆಲ್ಲ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ. ಇನ್ನು ಸ್ಪೇಸಿಂಗ್ ಅಂದ್ರೆ ಈಗ ಒಂದು ಲೆಟರ್ ಬರ್ದು ನೋಡಿ, ಇಲ್ಲಿಂದ ಇಲ್ಲಿ ಗ್ಯಾಪ್ ಏನಿದೆ, ಇದನ್ನ 1 ಬೇಕಾದ್ರೂ ಇಡ್ಬೋದು, 1.5 ಬೇಕಾದ್ರೂ ಇಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಹೋದ್ರೆ ಹೋಮ್ ಟ್ಯಾಬ್ ಅಲ್ಲಿ ಇರುತ್ತೆ ನಿಮ್ಗೆ ಸ್ಪೇಸಿಂಗ್ ಇದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ 1 ಇರಬಹುದು, ಲೈನ್ ಟು ಲೈನ್ 1.15, 1.5, 2 ಇರಬಹುದು, ಜಾಸ್ತಿ ಸ್ಪೇಸ್ ಕೂಡ ಕೊಡಬಹುದು. ದಟ್ ಇಸ್ ಕಾಲ್ಡ್ ಸ್ಪೇಸಿಂಗ್. ಅಂಡ್ ರ್ಯಾಪ್ ಟೆಕ್ಸ್ಟ್ ನಿಮಗೆ ಎಕ್ಸೆಲ್ ಅಲ್ಲಿ ಬೇರೆ ಬರುತ್ತೆ, ಅಂದ್ರೆ ಒಂದು ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಒಂದು ಲೈನ್ ಬರುತ್ತೆ, ಅದು ಬೇರೆ. ಇನ್ನೊಂದು ನಿಮ್ಗೆ ರ್ಯಾಪಿಂಗ್ ಅಂತಂದ್ರೆ ಒಂದು ಟೆಕ್ಸ್ಟ್, ಈಗ ನೋಡಿ, ಈಗ ನಿಮ್ಗೆ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಪುನೀತ್ PU ಅಂತಿದೆ, ಅಂದ್ರೆ ಈ ಒಂದು ಇಮೇಜ್ ಕೆಳಗಿರ್ಬೇಕಾ, ಟೆಕ್ಸ್ಟ್ ಹಿಂದೆ ಇರಬೇಕಾ, ಟೆಕ್ಸ್ಟ್ ಮೇಲ್ ಬರ್ಬೇಕಾ, ನೀವೇನಾದ್ರು ಎಕ್ಸ್ಟ್ರಾ ಒಂದು ಕೊಟ್ಟಾಗ ಲೆಫ್ಟ್ ಸೈಡ್ ಇರ್ಬೇಕಾ, ರೈಟ್ ಬಿಹೈಂಡ್ ದ ಟೆಕ್ಸ್ಟ್ ಇರ್ಬೇಕಾ. ಓಕೆ, ಏನ್ ಬೇಕಾದ್ರೂ ಇಮೇಜ್ ಗಳನ್ನ ಆಡ್ ಮಾಡಬಹುದು ನೀವು, ಥಂಬ್ನೈಲ್ ಗಳನ್ನ ಆಡ್ ಮಾಡಬಹುದು, ವಾಟರ್ ಮಾರ್ಕ್ ಆಡ್ ಮಾಡಬಹುದು. ರ್ಯಾಪ್ ಟೆಕ್ಸ್ಟ್ ಅಂತ ಕರಿತೀನಿ MS ವರ್ಡ್ ಅಲ್ಲಿ. ಓಕೆ, ಸೊ ದಟ್ ಈಸ್ ಕಾಲ್ಡ್ ರ್ಯಾಪಿಂಗ್ ಇಸ್ ಡಿಫ್ರೆಂಟ್, ಸ್ಪೇಸಿಂಗ್ ಇಸ್ ಡಿಫ್ರೆಂಟ್, ಇದನ್ನ ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ ಬೇಸಿಕ್ ಕ್ವಶನ್ಸ್ ಗಳಿವೆಲ್ಲ. ಅವ್ನ್ ಇನ್ ನೋಡಿ, ಇದು ಕೇಳಿದಾನೆ ಪ್ರತಿ ಬೇರೆ ಪ್ರೀವಿಯಸ್ ನೀವು 5-6 ವರ್ಷ ಹಿಂದದ ಕ್ವಶನ್ ಪೇಪರ್ ಕೇಳಿದಾನೆ, ಆದ್ರೆ ಅಲ್ಲಿ ಸಿಂಪಲ್ ಆಗಿ ಕೇಳಿದಾನೆ ಸ್ನೇಹಿತರೆ. ಇಲ್ಲಿ ಕೇಳೋ ರೀತಿ ಚೇಂಜ್ ಆಗಿದೆ ಅಷ್ಟೇ, ಸೇಮ್ ಕಾನ್ಸೆಪ್ಟ್ಸ್ ಬರ್ತಾ ಏನಾಗಿದೆ, ಕ್ವಶನ್ಸ್ ಕೇಳೋ ರೀತಿ ಸ್ವಲ್ಪ ಕನ್ಫ್ಯೂಷನ್ ತರ ಕೇಳ್ತಾನೆ ಅಷ್ಟೇ. ಓಕೆ, ಬಟ್ ನೀವು ಕಾನ್ಸೆಪ್ಟ್ಸ್ ತಿಳ್ಕೊಂಡ್ರೆ, ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಪ್ರತಿ ಒಂದನ್ನು ಕೂಡ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ MS Excel ನಲ್ಲಿ ಇದು ಸಮೇಶನ್ ಅಂತ ಕರೀತೀವಿ. ಸಮೇಶನ್ ಅಂದ್ರೆ ಸಮ್ ಅಂದ್ರೆ ಕೂಡಿಸೋದು, ಅಡಿಷನ್. ಈ ಸಿಂಬಲ್ ಸಮೇಶನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಇನ್ MS Excel ಡ್ಯಾಶ್ ಫಂಕ್ಷನ್ ಇಸ್ ಯೂಸ್ ಟು ಟ್ರಂಕೇಟ್ ದ ಡೆಸಿಮಲ್ ವ್ಯಾಲ್ಯೂಸ್. ಟ್ರಂಕೇಟ್ ಅಂತಂದ್ರೆ ನಿಮಗೆ ಮೊಟಕು ಅಂತ ಬರುತ್ತೆ. ಓಕೆ, ಇಲ್ಲಿ ಕನ್ನಡ ತಗೊಂಡಿದ್ದು ನೋ ಪ್ರಾಬ್ಲಮ್. ಇಂಗ್ಲಿಷ್ ಯಾಕಂದ್ರೆ ಇಂಗ್ಲಿಷ್ ಅಲ್ಲೇ ಕೊಟ್ಟಿರ್ತಾರೆ ನಿಮ್ಗೆ ಆಪ್ಷನ್ಸ್.
ಲೋವರ್ ರೌಂಡ್ ಕೌಂಟ್ ಡೆಸಿಮಲ್. ಅಂದ್ರೆ ಈಗ 8.5 ಇದ್ರೆ ಈ ಡೆಸಿಮಲ್ ನ ಬೇಕಾಗಿಲ್ಲ ನಮ್ಗೆ 8 ಅಂತ ಮಾಡ್ಬೇಕು. ಅಂದ್ರೆ ರೌಂಡ್ ಅಂತಿದೆ. ಆಕ್ಚುಲಿ ಟ್ರಂಕ್ ಫಂಕ್ಷನ್ ಇದೆ ಸರ್, ಟ್ರಂಕ್ ಫಂಕ್ಷನ್ ಇದೆ ನಿಮ್ಗೆ. ಆಕ್ಚುಲಿ ಟ್ರಂಕ್ ಫಂಕ್ಷನ್ಸ್ ಕೊಟ್ಟಿಲ್ಲ, ಟ್ರಂಕೇಟ್ ಫಂಕ್ಷನ್ ಕೊಟ್ಟಿಲ್ಲ. ಇದೆ ಅದು. ಆ ಟ್ರಂಕೇಟ್ ಫಂಕ್ಷನ್ ಯೂಸ್ ಮಾಡಿದ್ರೆ ನಾವು ಡೆಸಿಮಲ್ ಇಲ್ದೇ ಇರೋದನ್ನ ತೆಗೆದುಬಿಟ್ಟು ರೌಂಡ್ ಮಾರ್ಕ್ ಮಾಡ್ತಕ್ಕಂಥದ್ದು. ಈ ರೌಂಡ್ ಅಂತಿದೆಯಲ್ಲ, ಇದು ಈ ಕೊಟ್ಟಿರೋ ಆಪ್ಷನ್ ಅಲ್ಲಿ ದಿಸ್ ಇಸ್ ಮೋಸ್ಟ್ ಸೂಟಬಲ್ ಅಂತ ಹೇಳ್ಬೇಕು. ಯಾಕೆ ಅಂತಂದ್ರೆ, ಯಾಕೆ ಮೋಸ್ಟ್ ಸೂಟಬಲ್ ಅಂತ ಇದೀನಿ ಅಂದ್ರೆ, ಆಕ್ಚುಲಿ ಕರೆಕ್ಟ್ ಆಪ್ಷನ್ ಅಲ್ಲ ಅದು ರೌಂಡ್. ಟ್ರಂಕೇಟ್ ಅಂತ ಬರುತ್ತೆ ನೋಡಿ, ಇಲ್ಲಿ ನೋಡಿ ಟ್ರಂಕ್ ಅಂತ ಫಂಕ್ಷನ್ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಟ್ರಂಕ್ B5 ಅಂತ ಇಲ್ಲಿ ಕೊಟ್ಟಿದ್ದೀನಿ. ಅಂದ್ರೆ ಇಲ್ಲಿ ನೋಡಿ, ಇದು 5ನೇದು ಇಲ್ಲಿದೆ, ಬಿ ಇಲ್ಲಿದೆ. ಇಲ್ಲಿ ನೋಡಿ ಏನಿದೆ, 4.9 ಅಂತ ಇದೆ. ಟ್ರಂಕ್ B5 ಅಂದ್ರೆ ಡೆಸಿಮಲ್ ಇರ್ತಕ್ಕಂಥ ತೆಗ್ದಾಕೋದು, ಮೊಟಕುಗೊಳಿಸೋದು. ಅಂದ್ರೆ 4.9 9 ತೆಗ್ದಾಕಿದ್ರೆ ಏನಾಗುತ್ತೆ, 0.9 ದಟ್ ಈಸ್ ಕಾಲ್ಡ್ ಟ್ರಂಕ್ ಫಂಕ್ಷನ್ ಅಂತ ಕರಿತೀವಿ. ಆಕ್ಚುಲಿ ಆಪ್ಷನ್ ಅಲ್ಲ ಕೊಡ್ಬೇಕಾಯ್ತು, ಕೊಟ್ಟಿಲ್ಲ. ರೌಂಡ್ ಇದೆಯಲ್ಲ, ರೌಂಡ್ ಆಕ್ಚುಲಿ ಎಸ್ ರೌಂಡ್ ಓಕೆ ಅನ್ಬೋದು, ಬಟ್ ನಾಟ್ ಪರ್ಫೆಕ್ಟ್ಲಿ. ರೌಂಡ್ ಏನು ಅಂತಂದ್ರೆ, ರೌಂಡ್ ಫಂಕ್ಷನ್ ಇದೆ ನೋಡಿ ಇಲ್ಲಿ. ರೌಂಡ್ ಫಂಕ್ಷನ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ಈಗ 8.575 ಈ ತರ ಇದ್ರೆ 8.5 ಕೂರ್ಸೋದು, ಅಥವಾ 8.59 ಅಂತಿದ್ರೆ ಸಮಥಿಂಗ್ 7829 ಅಂತಿದೆ 8.6 ಈ ತರದು. ಅಂದ್ರೆ 1 ಡೆಸಿಮಲ್ ಪಾಯಿಂಟ್ ಗೆ ಕೂರ್ಸ್ತಕ್ಕಂಥ, ದಟ್ ಇಸ್ ಕಾಲ್ಡ್ ರೌಂಡ್. ಅಥವಾ 2 ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಗೆ 8.75 ಕೂರ್ಸ್ಬೇಕಾ, 8.57 ಕೂರಿಸಬಹುದು. ಅಂದ್ರೆ ತುಂಬಾ ಲೆಂತ್ ಇದ್ರೆ ಡೆಸಿಮಲ್ಸ್, ಅದನ್ನ 1ಗೆ 2ಗೆ ಇಲ್ಲಿದೆ ನೋಡಿ. ಈಗ ಈ ನಂಬರ್ ನ ನಾನು 1 ಡಿಜಿಟ್ ಡೆಸಿಮಲ್ ತರಬೇಕು ಅಂದ್ರೆ, ರೌಂಡ್ ಬಿ ಇದು ಯಾವ್ದ್ರಲ್ಲಿ ಇದೆ, 5ನೇ ನಂಬರ್ ಇದೆ, ಬಿ ಇದೆ, ಕಾಮ ಸಿಲಿ 5ನೇ ನಂಬರ್ 1 ಅಂತಿದೆ. ಅಂದ್ರೆ 5.7845 ನ 5.7 1 ಡೆಸಿಮಲ್ ಮಾತ್ರ ಸಾಕು ಅಂತ. ದಟ್ ಈಸ್ ರೌಂಡ್ ಅಪ್ ಮಾಡ್ತಾ ಇರೋದು. ಇನ್ನು ರೌಂಡ್ ಅಪ್ ಅಂತಾನೂ ಇದೆ ಫಂಕ್ಷನ್. ನಿಮಗೆ ತುಂಬಾ ಹೇಳಕ್ ಹೋದ್ರೆ ಇದ್ರಲ್ಲಿ ತುಂಬಾ ಇದೆ ಸ್ನೇಹಿತರೆ. ರೌಂಡ್ ಅಪ್ ಅಂತಕ್ಕಂಥದ್ದು ಏನಿದೆ, ಅಪ್ ಫಂಕ್ಷನ್. ಈಗ 5.1203 ಇದೆ, ಡಿಜಿಟ್ 0. ರೌಂಡ್ ಅಪ್ ಅಂದ್ರೆ ಅದರ ನೆಕ್ಸ್ಟ್ ಅಪ್ ಮಾಡ್ಬೇಕು ಅಂತ ಅರ್ಥ. ಓಕೆ, ಅಂದ್ರೆ ನೆಕ್ಸ್ಟ್ ಈಗ ರೌಂಡ್ ಡೌನ್ ಅಂತಿರುತ್ತೆ, ಇನ್ನೊಂದು ಫಂಕ್ಷನ್ ಇದೆ ರೌಂಡ್ ಡೌನ್ ಅಂತಿದೆ ಸ್ನೇಹಿತರೆ. ರೌಂಡ್ ಡೌನ್ ಫಂಕ್ಷನ್ ಅಂತಿದೆ. ಅದು ಈಗ 5.12 ಇದೆ, ಡಿಜಿಟ್ 0. ರೌಂಡ್ ಮಾಡ್ತಾ ಇರೋದು 0 ಡಿಜಿಟ್ಸ್, ಅಂದ್ರೆ ಡೆಸಿಮಲ್ ಬೇಡ ಅಂತ. ಓಕೆ, ಅಪ್ ಅಂತ ತಕ್ಷಣ ಏನಾಗುತ್ತೆ, 5 ಇರೋದು ನೆಕ್ಸ್ಟ್ 5 ಪಾಯಿಂಟ್ ಸಮಥಿಂಗ್ ಇರೋದು ನೆಕ್ಸ್ಟ್ ಏನಾಗುತ್ತೆ 6, ಅದಕ್ಕೆ 6 ಬಂದಿದೆ. ರೌಂಡ್ ಡೌನ್ ಅಂದ್ರೆ 5 ಬರ್ತಾ ಇತ್ತು. ಸೊ ಅದಕ್ಕೆ ಇಲ್ಲಿ ಏನ್ ಮಾಡಿದ್ದಾನೆ, ರೌಂಡ್ ಫಂಕ್ಷನ್ಸ್ ಕೊಟ್ಟಿದ್ದಾನೆ. ಓಕೆ, ಆದ್ರೆ ಪ್ರಾಪರ್ ಆಗಿ ಟ್ರಂಕ್ ಫಂಕ್ಷನ್ ಇದೆ, ಟ್ರಂಕೇಟ್ ಫಂಕ್ಷನ್ಸ್ ಇದೆ. ಬಟ್ ಇಲ್ಲಿ ಕೊಟ್ಟಿರೋದ್ರಲ್ಲಿ ರೌಂಡ್ ಇಸ್ ಆಲ್ಸೋ ಓಕೆ. ಯಾಕಂದ್ರೆ ನಾವು 0 ಡೆಸಿಮಲ್ ಪಾಯಿಂಟ್ ಗೆ ಈಗ ಇದೇ ಜಾಗದಲ್ಲಿ 0 ಅಂತಿದ್ರೆ 5 ಗೆ ರೌಂಡ್ ಆಗ್ತಾ ಇತ್ತು. 0 ಡಿಜಿಟ್ಸ್ ಬೇಕು ನನಗೆ ಡೆಸಿಮಲ್ ಅಂದಿದ್ರೆ. ಓಕೆ, ಅದಕ್ಕೆ ಅವ್ನು ರೌಂಡ್ ಫಂಕ್ಷನ್ಸ್ ಕೊಡ್ತಾನೆ ಆಪ್ಷನ್ ಅಲ್ಲಿ. ಓಕೆ, ಯಾಕೆ ಇದೆಲ್ಲ ಯಾಕೆ ಡೀಟೇಲ್ ಹೇಳ್ತಾ ಇದೀನಿ, ನಿಮ್ಗೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಟ್ರಂಕ್ ಫಂಕ್ಷನ್ ಹಾಕ್ಕೊಡ್ಬೋದು ಆಪ್ಷನ್ ಅಲ್ಲಿ. ಅವಾಗ ನೀವು ಟ್ರಂಕ್ ಫಂಕ್ಷನ್ ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸರ್ ಬನ್ನಿ, ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಪವರ್ ಪಾಯಿಂಟ್ ನಲ್ಲಿ ಎಂಟ್ರೆನ್ಸ್ ಮತ್ತು ಎಂಪ್ಲಾಯ್ಸಿಸ್ ಎಂದು ಡ್ಯಾಶ್ ತರದ ಎಫೆಕ್ಟ್ ಗಳಿರ್ತದೆ. ಎಂಫಸಿಸ್, ಎಂಟ್ರೆನ್ಸ್ ಅಂತಕ್ಕಂಥದ್ದು ಏನು ಅಂದ್ರೆ, ಈಗ ಒಂದು ವರ್ಡ್, ಈಗ ವರ್ಡ್ ಅಂತ ಬರ್ತೀನಿ, ವರ್ಡ್ ಅಂತ ಬರುತ್ತೆ. ಒಂದೊಂದು ಹಿಂಗ್ ವರ್ಡ್ ಅಂತ ಬರುತ್ತೀನಿ, ಇನ್ನೊಂದು ವರ್ಡ್ ಅಂತ ಬರೀತೀನಿ. ಯಾವ ರೀತಿ ಫಾರ್ಮೆಟ್ ಹಿಂಗ್ ಬರೋದು, ಹಿಂಗ್ ಬರೋದು, ಬಂದ್ ಹಿಂಗ್ ಹೋಗೋದು ಅಲ್ವಾ? ನೀವು ನೋಡಿರ್ತೀರ ಎಷ್ಟೊಂದು PPT ಮಾಡ್ಬೋದು ಅದನ್ನ. ಓಕೆ, ಅದನ್ನ ನಾವ್ ಏನಂತ ಕರಿತೀವಿ, ಟ್ರಾನ್ಸಿಷನ್ ಎಫೆಕ್ಟ್, ಅನಿಮೇಷನ್ ಎಫೆಕ್ಟ್, ಸೌಂಡ್ ಎಫೆಕ್ಟ್ಸ್ ಎಂತ ಕರಿತೀವಿ ಅದನ್ನ. ಅಂದ್ರೆ ಎಂಟ್ರೆನ್ಸಸ್ ಅಂಡ್ ಎಂಪ್ಲಾಯ್ಸಿಸ್ ಇರೋದು ಅನಿಮೇಷನ್ ಎಫೆಕ್ಟ್ಸ್ ಅಲ್ಲಿ ಬರುತ್ತದು. ಇದು ಎಲ್ಲಿ ಬರುತ್ತೆ, ಅನಿಮೇಷನ್. ಟ್ರಾನ್ಸಿಷನ್ ಎಫೆಕ್ಟ್ ಇಸ್ ಡಿಫರೆಂಟ್. ಟ್ರಾನ್ಸಿಷನ್ ಅಂದ್ರೆ, ಈಗ ನಾನು ನೆಕ್ಸ್ಟ್ ಸ್ಲೈಡ್ ಹೋಗ್ತೀನಿ ನೋಡಿ, ಸಿಂಪಲ್ ಸೆಲ್ಸ್ ಇದು. ಒಂದೊಂದ್ಸಲ ಸ್ಲೈಡ್ಗಳು ನಿಮ್ಗೆ ಹಿಂಗ್ ಒಳಗಿಂದ ಝುಯ್ ಅಂತ ಬಂದ್ ಕೂತ್ಕೊಳ್ಳುತ್ತೆ, ಹಿಂಗೆ ಟನ್ 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 ಅಂತ ಸ್ಲೈಡ್ ಬಂದ್, ದಟ್ ಇಸ್ ಟ್ರಾನ್ಸಿಷನ್. ಅದು ತೋರಿಸ್ತೀನಿ ಇಲ್ಲಿ ನೋಡಿ. ಆನಿಮೇಷನ್ಸ್ ಹೋದ್ರೆ ನೀವು ನಮ್ಮ ಈ ಒಂದು ಹೋಮ್ ಫೋಲ್ಡರ್ ಅಲ್ಲಿ ಇರುತ್ತಲ್ಲ, ಅಂದ್ರೆ ಟ್ಯಾಬ್ ಅಲ್ಲಿ, ಅಲ್ಲಿ ಹೋದ್ರೆ ಅನಿಮೇಷನ್ ಅಲ್ಲಿ ನಿಮ್ಗೆ ಎಂಟ್ರಾನ್ಸ್, ಎಂಫಸಿಸ್ ಅಂತ ಇರುತ್ತೆ, ಅನಿಮೇಷನ್ ಎಫೆಕ್ಟ್ಸ್. ಓಕೆ, ಟ್ರಾನ್ಸಿಷನ್ ಎಫೆಕ್ಟ್ಸ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಟ್ರಾನ್ಸಿಷನ್ ಎಫೆಕ್ಟ್ಸ್ ಸ್ಲೈಡ್ಗಳು ಯಾವ ರೀತಿ ಬರಬೇಕು, ಹೆಂಗ್ ಬರ್ಬೇಕು, ಹಿಂಗ್ ಕೆಳಗಿಂದ ಬರ್ಬೇಕಾ, ಸೈಡ್ ಇಂದ ಬರ್ಬೇಕಾ, ಹಿಂಗೆ ಕುಣ್ಕೊಂಡ್ ಬರ್ಬೇಕಾ, ಬೇರೆ ಒಳಗಿಂದ ಬರ್ಬೇಕಾ, ಹಿಂಗ್ ಮಧ್ಯದಿಂದ ಹಿಂಗ್ ಬರ್ಬೇಕಾ, ಅದು ಸ್ಲೈಡ್ಗಳು ಹೆಂಗ್ ಓಪನ್ ಆಗ್ತದೆ ಅಂತಕ್ಕಂಥದ್ದು ಇರುತ್ತಲ್ಲ, ದಟ್ ಇಸ್ ಕಾಲ್ಡ್ ಟ್ರಾನ್ಸಿಷನ್ ಎಫೆಕ್ಟ್ಸ್. PPT ಇವೆಲ್ಲ ಮಾಡ್ಬೋದು. ಓಕೆ, ನಮ್ದು ಎಜುಕೇಶನ್ ಆಗಿರೋ ನಾವು ಆ ತರದೆಲ್ಲ ಬೇಕಾಗಿಲ್ಲ, ನಮ್ಗೆ ಏನ್ ಬೇಕು, ಕಂಟೆಂಟ್ ಬೇಕು. ಓಕೆ, ಅರ್ಥ ಆಗ್ತಿದೆಲ್ಲ? ಸೊ ಇಲ್ಲಿ ಯಾವ್ದು ಸರ್, ಅನಿಮೇಷನ್ ಎಫೆಕ್ಟ್ ಇಸ್ ದ ರೈಟ್ ಆನ್ಸರ್. ಟ್ರಾನ್ಸಿಷನ್ ಎಫೆಕ್ಟ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ, ಹಂಗಾಗಿ ಅದನ್ನು ಕೂಡ ಏನು ಅಂತ ಹೇಳಿದೀನಿ, ಎಕ್ಸಾಮ್ ಅಲ್ಲಿ ಬಂದ್ರು ಕೂಡ ನೀವು ಆನ್ಸರ್ ಮಾಡಬಹುದು. ಓಕೆ ಸ್ನೇಹಿತರೆ, ಎಸ್ ಬನ್ನಿ ನೆಕ್ಸ್ಟ್ ಒನ್. ಇಂಟರ್ನೆಟ್ ಪ್ರೋಟೋಕಾಲ್ ಅನ್ನು ಆಯ್ಕೆ ಮಾಡಿ. ಇಂಟರ್ನೆಟ್ ಪ್ರೋಟೋಕಾಲ್ ಯಾವ್ದು ಇದರಲ್ಲಿ, ಒಪೇರಾ, ಸಫಾರಿ, ಗೋಫರ್, ಫ್ರೀವೇರ್ ಇದೆ. ಫ್ರೀವೇರ್ ಅಂತೂ ಅಲ್ವಲ್ಲ, ಫ್ರೀವೇರ್ ಅಂದ್ರೆ ಫ್ರೀ ಸಾಫ್ಟ್ವೇರ್ ಅಂತ, ಫ್ರೀ ಆಗಿ ಸಿಗ್ತಕ್ಕಂಥ ಸಾಫ್ಟ್ವೇರ್. ಒಪೇರಾ, ಸಫಾರಿ ಇವೆರಡೇನು, ಇದು
ಏನಿದು ಬ್ರೌಸರ್. ಗೋಫರ್ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ಗೋಫರ್? ಇಂಟರ್ನೆಟ್ ಪ್ರೋಟೋಕಾಲ್. ಗೋಫರ್ ಅಂತಕ್ಕಂಥದ್ದು ಈಗ ವರ್ಲ್ಡ್ ವೈಡ್ ವೆಬ್ ಇದೆಯಲ್ಲ, ವರ್ಲ್ಡ್ ವೈಡ್ ವೆಬ್ WW ಅದಕ್ಕಿಂತ ಮುಂಚೆ ಇತ್ತು. ಇದು 1991 ಅಲ್ಲಿ ಕಮ್ಯುನಿಕೇಶನ್ ಪ್ರೋಟೋಕಾಲ್ ಆಗಿ ಯೂಸ್ ಮಾಡ್ತಾ ಇದ್ವು ಇನ್ಸ್ಟೆಡ್ ಆಫ್ ವರ್ಲ್ಡ್ ವೈಡ್ ವೆಬ್. ನೋಡಿ, ಇದನ್ನ ಸರ್ವರ್ಸ್ ಅಂಡ್ ವಾಸ್ ಪೊಟೆನ್ಶಿಯಲಿ ಅನ್ ಆಲ್ಟರ್ನೇಟಿವ್ ಟು ದ ವರ್ಲ್ಡ್ ವೈಡ್ ವೆಬ್. ವರ್ಲ್ಡ್ ವೈಡ್ ವೆಬ್ಗೆ WW ಅಂತ ನಾವೇನ್ ಬರ್ತದೆ HTTPS ಅಂತ ಹಾಕ್ತಿವಲ್ಲ, ಅದ್ರ ಬದಲು ಗೋಫರ್ ಅಂತ ಮೊದಲು 1991 ಕಿಂತ ಮುಂಚೆ ಇದಕ್ಕೆ ಒಂದು ಆಲ್ಟರ್ನೇಟಿವ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ರು. ಯೂನಿವರ್ಸಿಟಾ ಯೂನಿವರ್ಸಿಟಿಲಿ ಮಸ್ಕಟ್ ಅಲ್ಲಿ ಇದನ್ನ ಡೆವಲಪ್ ಮಾಡಿದ್ರು ಮೊದಲು. ಓಕೆ, ಇಲ್ಲಿ ಎಕ್ಸಾಂಪಲ್ ತೋರಿಸಿದೀನಿ, ತುಂಬಾ ಇಂಪಾರ್ಟೆಂಟ್ ಅಲ್ಲ. ಬಟ್ ನಾನ್ ನಿಮ್ಗೆ ಹೇಳೋದು ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡ್ಬೋದು ಸರ್. ಹೆಂಗ್ ಆನ್ಸರ್ ಮಾಡ್ತೀರಾ ಸರ್? ಇದಕ್ಕೆ IP ಅಡ್ರೆಸ್ ಬೇಕು. ಇದಕ್ಕೆ ನೋಡಿ, ಒಪೇರ್ ಇವೆಲ್ಲ ಬ್ರೌಸರ್ಗಳು, ಇದು ಸಾಫ್ಟ್ವೇರ್, ಇದು ಇಂಟರ್ನೆಟ್ ಪ್ರೋಟೋಕಾಲ್ ಬಗ್ಗೆ ಕೇಳ್ತಾ ಇದ್ದಾನೆ. ಇದೆರಡಲ್ಲ, ಇದಂತೂ ಅಲ್ವೇ ಅಲ್ಲ ಅಂತ ಗೊತ್ತಾದ್ಮೇಲೆ ಈ ಉಳ್ದಿರೋದು ಇದೊಂದೇ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡ್ಬೋದಾ? ಎಸ್. ಹಿಂಗ್ ಆನ್ಸರ್ ಮಾಡ್ಬೇಕು ಅಂದ್ರೆ ಬೇರೆ ಆಪ್ಷನ್ಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು ಅಷ್ಟೇ, ಕರೆಕ್ಟ್ ಆಗಿ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ ಸರ್. ನಿರ್ದಿಷ್ಟ ಕ್ರಿಯೆಗಳನ್ನು ನಡೆಸಲು ರೂಪಿಸಲಾಗಿರೋ ಪ್ರೋಗ್ರಾಮ್ಗಳಿಗೆ ಈ ಹೆಸರಿದೆ. ಒಂದು ಸ್ಪೆಸಿಫಿಕ್ ಟಾಸ್ಕ್ ಮಾಡಬೇಕು. ಈಗ ನಾವು ಅಕೌಂಟಿಂಗ್ ಮಾಡಬೇಕು, ಟ್ಯಾಲಿ ಇದೆ. ಓಕೆ, ಈಗ ನಾನು ಕ್ಯಾಲ್ಕುಲೇಟ್ ಮಾಡಬೇಕು, MS Excel ಇದೆ, ಅಲ್ಲಿ ಹಾಕೊಂಡು ನಾನು ಟೇಬಲ್ ಮಾಡ್ಕೊಂಡು ಕೂಡೋದು, ಕಳೆದು, ಮಲ್ಟಿಪ್ಲಿಕೇಶನ್, ಎಂತ ರೀತಿಯಾದ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಗಳನ್ನ ಮಾಡ್ಬೋದು ಅಲ್ಲಿ ಅಲ್ವಾ. ನಾವೊಂದು ಲೆಟರ್ ಬರೀಬೇಕು, MS Word ಇದೆ. ಇವೆಲ್ಲ ಏನು ಸರ್? ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಸರ್. ಒಂದು ಸ್ಪೆಸಿಫಿಕ್ ಟಾಸ್ಕ್ ಮಾಡುತ್ತೆ, ಅದು ಸ್ಪೆಸಿಫಿಕ್ ಪ್ರೋಗ್ರಾಮ್ ಮಾಡೋ ಅಪ್ಲಿಕೇಶನ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೇನು? ಈಗ ಆಪರೇಟಿಂಗ್ ಸಿಸ್ಟಮ್ ಇದೆ, OS ಇದೆ ಅಲ್ವಾ. ಈಗ ನಿಮ್ಗೆ ಪ್ರಿಂಟರ್ ಕನೆಕ್ಟ್ ಮಾಡಕ್ಕೆ, ಸ್ಕ್ಯಾನರ್ ಕನೆಕ್ಟ್ ಮಾಡಕ್ಕೆ, ಸ್ಕ್ಯಾನ್ ಡ್ರೈವ್ ಗಳನ್ನ ಇನ್ಸ್ಟಾಲ್ ಮಾಡ್ತೀರಾ, ಡ್ರೈವ್ OS ಗಳನ್ನ ಇನ್ಸ್ಟಾಲ್ ಮಾಡ್ತೀರಾ, ಸಿಸ್ಟಮ್ ಸಾಫ್ಟ್ವೇರ್. ಆ ಸಿಸ್ಟಮ್ ಕೆಲಸ ಮಾಡ್ಬೇಕಂದ್ರೆ ಅದೆಲ್ಲ ಇರ್ಲೇಬೇಕು. ಯುಟಿಲಿಟಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಆಂಟಿವೈರಸ್ ಆಗಿರ್ಬೋದು, ಆಂಟಿವೈರಸ್ ಯುಟಿಲಿಟಿ ಸಾಫ್ಟ್ವೇರ್. ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ OS ಗೊತ್ತಲ್ಲ, ವಿಂಡೋಸ್ ಇದೆ, ಲಿನಕ್ಸ್ ಇದೆ ಅಲ್ವಾ. ನೋಡ್ರಿ, ಸಿಂಪಲ್ ಆಗಿವೆ ಕ್ವಶನ್ಸ್ಗಳು, ಅರ್ಥ ಮಾಡ್ಕೋಬೇಕಷ್ಟೇ. ಒಂದ್ ಸ್ವಲ್ಪ ಕ್ವಶನ್ ಕೇಳೋ ರೀತಿ ಚೇಂಜ್ ಆಗ್ತಾ ಇದೆ ಅಷ್ಟೇ. ನೆಕ್ಸ್ಟ್ ಬರ್ತೇನೆ, ಮ್ಯಾಕ್ರೋ. ಮ್ಯಾಕ್ರೋ ಅಂದ್ರೆ ಏನು? ಇಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಓದೋಣ. ಓಕೆ, ಕನ್ನಡದಲ್ಲಿ ಸುಮ್ಮನೆ ಏನೇನೋ ಕೊಟ್ಟಿರ್ತಾನೆ, ಅರ್ಥ ಆಗದೇ ಇಲ್ಲ. ಇಂಗ್ಲಿಷ್ ಅಲ್ಲಿ ಓದೋಣ ಆಪ್ಷನ್. ಸ್ಮಾಲ್ ಆಡ್ ಆನ್ ಪ್ರೋಗ್ರಾಮ್ಸ್ ದಟ್ ಆರ್ ಇನ್ಸ್ಟಾಲ್ಡ್ ಸೊ ಆಫ್ಟರ್ವರ್ಡ್ಸ್ ಯು ನೀಡ್ ದೆಮ್. ಆಡ್ ಆನ್ ನಾವು ಹಾಕ್ತಿವಿ, ಎಕ್ಸ್ಟ್ರಾ ಇದನ್ನ ಒಂದಷ್ಟು ಫಂಕ್ಷನ್ಸ್ ಗಳ ಮುಂದೆ ಬೇಕಾಗುತ್ತೆ ಅಂತ, ಅದನ್ನ ಮ್ಯಾಕ್ರೋ ಅಂತೀವ? ಅಲ್ಲ. ಟೈಪ್ ಆಫ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಟೈಪ್ ಆಫ್ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಸೊ ಉಳಿದಿರೋದು ಇದೊಂದು ಆಪ್ಷನ್, ದಿಸ್ ಇಸ್ ರೈಟ್ ಆನ್ಸರ್. ಒಂದು ಸ್ಮಾಲ್ ಪ್ರೋಗ್ರಾಮ್ ಕ್ರಿಯೇಟೆಡ್. ಈಗ MS Word ಈಗ ಏನ್ ಗೊತ್ತಾ ಸರ್, ಒಂದು ಫಂಕ್ಷನ್ಸ್ ಗಳಿರುತ್ತೆ. ಈಗ ಏನೋ ಒಂದು ಟಾಸ್ಕ್ ಮಾಡಬೇಕು, ಒಂದು ಟಾಸ್ಕ್ ಅಂತ ಕೊಡೋಣ ಅಂದ್ರೆ ಒಂದು ಏನೋ ಒಂದು ಕೆಲಸ, ಟಾಸ್ಕ್. ನೀವು ಬಿಗ್ ಬಾಸ್ ನೋಡ್ತೀರ, ಟಾಸ್ಕ್ ಮಾಡಿ ಅಂತಾರಲ್ಲ, ಹಂಗೆ ಇಲ್ಲಿ ಏನೋ ಒಂದು ಫಂಕ್ಷನ್ ಟಾಸ್ಕ್ ಮಾಡ್ಬೇಕು. ಓಕೆ, ಒಂದು ಇನ್ನೊಂದು ಎರಡನೇದ್ ಮಾಡ್ಬೇಕು, ಮೂರನೇದ್ ಮಾಡ್ಬೇಕು. ಇದಕ್ಕೆಲ್ಲ ಇನ್ಸ್ಟ್ರಕ್ಷನ್ಸ್ ಗಳು, ಪ್ರೋಗ್ರಾಮ್ಸ್ ಆಗಿರ್ತವೆ. ಆದ್ರೆ ಇದನ್ನೆಲ್ಲ ಒಟ್ಟಿಗೆ ಮಾಡ್ತಕ್ಕಂಥದ್ದು, ಒಟ್ಟಿಗೆ ಒಂದೇ ಕ್ಲಿಕ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದನ್ನ ಮ್ಯಾಕ್ರೋ ಅಂತೀವಿ. ಓಕೆ, ವಿಜುವಲ್ ಬೇಸಿಕ್ಸ್ ಫಾರ್ ಅಪ್ಲಿಕೇಶನ್ಸ್ ಅಲ್ಲಿ ಮ್ಯಾಕ್ರೋನ MS Word ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಮ್ಯಾಕ್ರೋ ಇಸ್ ಮೈಕ್ರೋಸಾಫ್ಟ್ ವರ್ಡ್, ಇಸ್ ಸೀರೀಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಕಮಾಂಡ್ಸ್ ಗಳು ಏನ್ ಕೊಡ್ತೀವಿ, ಕ್ಯಾನ್ ಬಿ ಗ್ರೂಪ್ ಪುಟ್ ಟುಗೆದರ್, ಒಟ್ಟಿಗೆ ಗ್ರೂಪ್ ಮಾಡಿ ಆಟೋಮೆಟಿಕಲಿ ಕಂಪ್ಲೀಟೆಡ್ ಟಾಸ್ಕ್, ಒಂದೇ ಸಲ ಒಂದೇ ಕ್ಲಿಕ್ ಅಲ್ಲಿ ಆ ಟಾಸ್ಕ್ ನೋಡಿ. ಮ್ಯಾಕ್ರೋ ಕ್ಯಾನ್ ಬಿ ಹೆಲ್ಪ್ ಟು ಸೇವ್ ಟೈಮ್ ಬೈ ಅಲೋಯಿಂಗ್ ಯೂಸರ್ಸ್ ಟು ಪರ್ಫಾರ್ಮ್ ಮಲ್ಟಿಪಲ್ ಟಾಸ್ಕ್ ವಿತ್ ಎ ಸಿಂಗಲ್ ಕ್ಲಿಕ್. ಎಷ್ಟೋ ಟಾಸ್ಕ್ ಗಳನ್ನ ಒಂದು ಸಿಂಗಲ್ ಕ್ಲಿಕ್ ಗ್ರೂಪ್ ಮಾಡಿಟ್ಟು ಆಟೋಮೆಟಿಕಲಿ ಒಂದೇ ಸಲ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು ಮ್ಯಾಕ್ರೋ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, KPSC ಅಲ್ಲಿ ಬಂದಿತ್ತು ಸರ್ ಎಕ್ಸಾಮ್ ಅಲ್ಲಿ, ಇದು KPSC ಕ್ವಶನ್. ಫೈನ್, ಎಲ್ಲ ಡಿಫ್ರೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಆನ್ಸರ್ ಮಾಡಿ. ಪ್ರಸ್ತುತ ಪ್ರೋಗ್ರಾಮ್ ನಲ್ಲಿ ಫೈಲ್ ಮೆನು ಆಯ್ಕೆಯನ್ನು ತೆರೆಯಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ? ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಫೈಲ್ ಮೆನು ಓಪನ್ ಮಾಡಬೇಕು, ಶಾರ್ಟ್ ಕಟ್ ಯೂಸ್ ಮಾಡ್ತೀವಿ. ಯಾವ್ದು? ಕಂಟ್ರೋಲ್ F ಅಂತೂ ಅಲ್ಲವೇ ಅಲ್ಲ. ಕಂಟ್ರೋಲ್ F ಏನು? ಫೈಂಡ್ ಸರ್ಚ್ ಮಾಡ್ತೀವಲ್ಲ ಸರ್, ಫೈಂಡ್ ಸರ್ಚ್ ಮಾಡ್ತೀವಲ್ಲ, ಕಂಟ್ರೋಲ್ F ಇದಂತೂ ಅಲ್ವೇ ಅಲ್ಲ. ನೋಡಿದ ತಕ್ಷಣ ಹೇಳ್ಬೋದು. Alt F, Shift F, ಕಂಟ್ರೋಲ್ ಶಿಫ್ಟ್ Alt ಪ್ಲಸ್ ಶಿಫ್ಟ್ ಪ್ಲಸ್ F ಅಂತಿದೆ. ರೈಟ್ ಆನ್ಸರ್ Alt F. Alt F ಯಾವುದೇ ಇದ್ರಲ್ಲಿ ನಾವು ಯೂಸ್ ಮಾಡ್ತೀವಿ. Shift F ಏನಕ್ಕೆ ಯೂಸ್ ಮಾಡ್ತೀವಿ? ಫಾರ್ಮ್ಯಾಟ್ ದ ಫಾಂಟ್ ಇನ್ Excel. Shift F. Alt F is opens the file menu many ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಗಳಿವೆ. ಫೈಲ್ ಅಂತ ಇದೆ, ಫೈಲ್ ಇರುತ್ತಲ್ಲ ಸರ್, ಫೈಲ್ ಮೆನು, ಫೈಲ್ ಇರುತ್ತೆ, ಇಲ್ಲಿ ಹೋಮ್ ಇರುತ್ತೆ, ಹೋಮ್ ಟ್ಯಾಬ್ ಅಲ್ವಾ, ಅಲ್ಲಿ ಫೈಲ್ ನ ಓಪನ್ ಮಾಡಕ್ಕೆ ಶಾರ್ಟ್ ಕಟ್ ಕೀ ಯೂಸ್ ಮಾಡ್ತಾರೆ. ಓಕೆ, Alt F ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ, ಸಿಂಪಲ್ ಕ್ವಶನ್ ಇದು. ರಾಮ್ ಎಂಬುವರು 12 ಪುಟಗಳ ಕಥೆಯೊಂದನ್ನು ಸೃಷ್ಟಿಸಿದ್ದಾರೆ, ಆದ್ರೆ ಅದರಲ್ಲಿ ಮೊದಲ 2 ಪುಟಗಳನ್ನು ಮಾತ್ರ ಮುದ್ರಿಸಲು ಬಯಸಿದ್ದಾರೆ. ಅವರು ಯಾವ ಪ್ರಿಂಟರ್ ಕಮಾಂಡ್ ಬಳಸಬೇಕು?
ಮೊದ್ಲೆರಡು ಬರಿಬೇಕು ಅಂದ್ರೆ 2 ಪೇಜ್ ಮಾತ್ರ ಅವ್ರು ಟೈಪ್ ಮಾಡ್ಬೇಕು. ಪ್ರಿಂಟ್ 1 to 2 ನೋಡಿ, ಸಿಂಪಲ್ ಕ್ವಶನ್. ಸುಮ್ನೆ ಕ್ವಶನ್ ಇಂತ ಸಿಲಿ ಕ್ವಶನ್ಸ್ ಗಳನ್ನು ಈ ತರ ಡೀಟೇಲ್ ಆಗಿ ಕೂಡ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಸಿಂಪಲ್ ಕ್ವಶನ್ ಇತ್ತು. ನೆಕ್ಸ್ಟ್ ಬರ್ತಾನೆ. ಒಂದೇ ವರ್ಕ್ ಬುಕ್ ಇನ್ನೊಂದು ವರ್ಕ್ ಶೀಟ್ ಗೆ ವಾಕ್ಯ ಮಾಡಿಕೊಂಡ ಮಾಹಿತಿನ ಡ್ರ್ಯಾಗ್ ಮಾಡೋದು. ಅಂದ್ರೆ ಒಂದು ಈಗ MS ಎಕ್ಸೆಲ್ ಇರುತ್ತೆ, ವರ್ಕ್ ಬುಕ್ ಇರುತ್ತಲ್ಲ ಸರ್, ಶೀಟ್ 1 ಅಂತ ಇರುತ್ತಲ್ಲ ಕೆಳಗಡೆ, ಶೀಟ್ 1 ಶೀಟ್ 2 ಇಲ್ಲಿ ಇರೋದು ಕಂಪ್ಲೀಟ್ ಆಗಿ ಇಲ್ಲಿಗೆ ನೆಕ್ಸ್ಟ್ ವರ್ಗಾವಣೆ ಮಾಡಬೇಕು. ಅಥವಾ ಅದರ್ ವರ್ಕ್ ಬುಕ್ ಗಾಗ್ಲಿ ಅಥವಾ ಅದರ್ ಶೀಟ್ ಗಾಗ್ಲಿ ಅಥವಾ ಈ ಒಂದು MS ಎಕ್ಸೆಲ್ ಬೇರೆದಕ್ಕೆ ವರ್ಗಾವಣೆ ಮಾಡೋದಾಗ್ಲಿ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ ಒಂದು ಕೀ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಬಹುದು ಅಂತ ಕೇಳಿದ್ದಾನೆ. ಕೀ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಇಲ್ಲಿರೋದು ಇಲ್ಲಿಗೆ ಬರುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಯಾವ್ದದು? ಆಲ್ಟಾ, ಕಂಟ್ರೋಲ್, ಶಿಫ್ಟ್? ಕಂಟ್ರೋಲ್ ಇಸ್ ದ ರೈಟ್ ಆನ್ಸರ್. ಕಂಟ್ರೋಲ್ ನೋಡಿ, ಆಲ್ಟ್ ಕಂಟ್ರೋಲ್ ಶಿಫ್ಟ್ ಇದೆಯಲ್ಲ, ಇವೆಲ್ಲ ಮಾಡಿಫೈಯರ್ ಕೀಸ್. ಆಲ್ಟ್ ಕಂಟ್ರೋಲ್ ಶಿಫ್ಟ್ ಅಂತಕ್ಕಂಥದ್ದು ಮಾಡಿಫೈಯರ್ ಕೀಸ್. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿ, ಈಗ ಇದನ್ನ ಶೀಟ್ 1 ಅನ್ನ ಈ ತರ ರೀನೇಮ್ ಮಾಡ್ಕೋಬಹುದು. ಇಲ್ಲಿರೋದು ಕಂಪ್ಲೀಟ್ ಆಗಿ ಇಲ್ಲಿಗೆ ಬರಬೇಕು, ಸೊ ಕಂಟ್ರೋಲ್ ಯೂಸ್ ಮಾಡಿದ್ರೆ ಆಯ್ತು. ಇವೆಲ್ಲ ಕಂಟ್ರೋಲ್ ಶಿಫ್ಟ್ ಆಲ್ಟ್ ಇವೆಲ್ಲ ಮಾಡಿಫೈಯರ್ ಕೀಸ್ ಅಂತ ಹೇಳ್ತೀವಿ. ಓಕೆ, ಈಗ ಶಿಫ್ಟ್ ಅಂತಕ್ಕಂಥದ್ದು ಏನಿದೆ, ನಾವು ಶಿಫ್ಟ್ ಇಟ್ಕೊಂಡು ಎ ಪ್ರೆಸ್ ಮಾಡಿದ್ರೆ ಬಿಗ್ ಲೆಟರ್ ಎ ಬರುತ್ತೆ, ಬಿಗ್ ಲೆಟರ್ ಬಿ ಬರುತ್ತೆ. ಅಪ್ಪರ್ ಕೇಸ್ ಲೆಟರ್ಸ್ ಮಾಡಿ ಕ್ಯಾರೆಕ್ಟರ್ಸ್ ನ ಟೈಪ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಹಂಗೆ ಆಲ್ಟ್ ಆಗಿರ್ಬೋದು, ಈ ಶಿಫ್ಟ್ ಆಗಿರ್ಬೋದು, ಕಂಟ್ರೋಲ್, ಇವೆಲ್ಲ ನಾವು ಕಾಂಬಿನೇಷನ್ ಆಫ್ ಕೀಸ್. ಕಂಟ್ರೋಲ್ C, ಕಂಟ್ರೋಲ್ V, ಕಂಟ್ರೋಲ್ X, ಬೇರೆ ಬೇರೆ ಕೀಸ್ ಗಳ ಜೊತೆ ನಾವು ಆಪರೇಟ್ ಮಾಡ್ತೀವಿ. ಓಕೆ, ಇದು ಸಿಂಪಲ್ ಆಗಿತ್ತು ಕ್ವಶನ್ಸ್. ಎಸ್, ಇದು ತುಂಬಾ ಜನ ಗೊತ್ತಿರಲ್ಲ ಇದ್ರ ಬಗ್ಗೆ. ಯಾಕಂದ್ರೆ ಇವೆಲ್ಲ ನೀವು ನೋಡಿ, ಇವೆಲ್ಲ ಏನಿದೆ ಗೊತ್ತಾ ಸ್ನೇಹಿತರೆ, ಯಾರು MS ಆಫೀಸ್ ನ ಯೂಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಈಸಿ ಇರುತ್ತೆ. ಯಾಕಂದ್ರೆ ಈ ಫಂಕ್ಷನ್ಸ್ ಗಳನ್ನ ಯಾರ್ಯಾರು ಯೂಸ್ ಮಾಡಿರ್ತಾರೆ, MS ಎಕ್ಸೆಲ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ, MS ವರ್ಡ್ ಅಲ್ಲಿ ಟೈಪ್ ಮಾಡ್ತಿರ್ತಾರೆ, MS ಆಫೀಸ್ PPT ಮಾಡ್ತಿರ್ತಾರೆ. ಸೊ ಅಂತವ್ರಿಗೆ ಈ ತರ MS ಆಫೀಸ್ ಬಗ್ಗೆ ಕೇಳಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ತಾರೆ. ಓಕೆ, ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡ್ತಾರೆ, ಯಾಕಂದ್ರೆ ಬೇರೆ ಆಪ್ಷನ್ಸ್ ಗಳ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿ 4 ಆಪ್ಷನ್ಸ್ ಅಲ್ಲಿ ಇದೇನೋ ಒಂದು ಗೊತ್ತಿರುತ್ತೆ, ಇದೇನೋ ಒಂದು ಗೊತ್ತಿರುತ್ತೆ, ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಪವರ್ ಪಾಯಿಂಟ್ ನ ಯಾವ ವ್ಯೂ ಪ್ರತಿಯೊಂದು ಸ್ಲೈಡ್ ಅನ್ನು ಥಂಬ್ನೈಲ್ ಆಗಿ ತೋರಿಸುತ್ತದೆ ಮತ್ತು ಸ್ಲೈಡ್ ಗಳ ಮರುಜೋಡಣೆಗೆ ಸಹಾಯಕವಾಗಿದೆ? ನೋಡಿ, ಸಿಂಪಲ್ ಕ್ವಶನ್. ಈ ಕ್ವಶನ್ ತುಂಬಾ ಸಲ ಪ್ರೀವಿಯಸ್ ವಿಡಿಯೋಗಳಲ್ಲಿ, ಮ್ಯಾರಥಾನ್ ವಿಡಿಯೋಗಳಲ್ಲಿ ನೀವು ನೋಡಿದೀರಾ. ಆದ್ರೆ ಇಲ್ಲಿ ಕೇಳೋ ರೀತಿ ಚೇಂಜ್ ಇಲ್ಲಿ ಅಷ್ಟೇ. ಏನ್ ಕೇಳಿದಾನೆ, ಎಲ್ಲಾ ಸ್ಲೈಡ್ಸ್ ಗಳು ಒಂದೇ ಕಡೆ ಬರುತ್ತೆ ಅಂತ ಕೇಳ್ತಿದ್ದ, ಈಗ ಹಂಗ್ ಕೇಳಿಲ್ಲ. ಇನ್ ಪವರ್ ಪಾಯಿಂಟ್ ಡಿಸ್ಪ್ಲೇ ಈಚ್ ಸ್ಲೈಡ್ ಆಫ್ ದ ಪ್ರೆಸೆಂಟೇಷನ್ ಥಂಬ್ನೈಲ್. ಥಂಬ್ನೈಲ್ ತರ, ಥಂಬ್ನೈಲ್ ಅಂದ್ರೆ ಈ ವಿಡಿಯೋದ ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ವಲ್ಲ, ನಾನು ಬರ್ದಿದ್ನಲ್ಲ ಇಲ್ಲಿ, PDO ಗ್ರೂಪ್ C ಕಂಪ್ಯೂಟರ್ ಸಾಕ್ಷರತಾ ಪ್ರಶ್ನೆಗಳು, ಅದರ ಥಂಬ್ನೈಲ್. ಎಲ್ಲನೂ ಕೂಡ ಒಂದೇ ಕಡೆ ಥಂಬ್ನೈಲ್ ಆಗಿ ತೋರಿಸುತ್ತೆ, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಅರ್ಥ. ನೀವು ಸ್ಲೈಡ್ ಸಾರ್ಟರ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್. ನೋಡಿದಿರಾ ಯಾವ್ಯಾವ ಇದೆ? ನಾರ್ಮಲ್ ವ್ಯೂ ಇದೆ, ಔಟ್ಲೈನ್ ವ್ಯೂ ಇದೆ, ಸ್ಲೈಡ್ ವ್ಯೂ ಇದೆ, ಸ್ಲೈಡ್ ಸಾರ್ಟರ್ ವ್ಯೂ ಇದೆ. ನೋಡಿ, ಸ್ಲೈಡ್ ಸಾರ್ಟರ್ ನೋಡಿ, 1, 2 ಒಂದೇ ಕಡೆ ಎಲ್ಲ ತರುತ್ತೆ. ಇವೆಲ್ಲ ನಾವು ಪ್ರೀವಿಯಸ್ ಮಾಡಿದ್ವಿ. ಅಂದ್ರೆ ನಾನು ಯಾಕೆ ಈ ಕ್ವಶನ್ಸ್ ನೋಡಿ, ಕ್ವಶನ್ಸ್ ಕೇಳೋ ರೀತಿ ಚೇಂಜ್ ಅಷ್ಟೇ, ಬಟ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಆನ್ಸರ್ ಮಾಡಬಹುದು. ಸ್ಲೈಡ್ ಮಾಸ್ಟರ್ ಬೇರೆ. ಸ್ಲೈಡ್ ಮಾಸ್ಟರ್ ಅಂದ್ರೆ ಹಿಂಗಿರುತ್ತೆ, ಇಲ್ಲಿ ನೀವು ಈಗ ಫಾರ್ ಎಕ್ಸಾಂಪಲ್ ವಾಟರ್ ಮಾರ್ಕ್ ಮಾಡಿದ್ರೆ ಸ್ಲೈಡ್ ಮಾಸ್ಟರ್ ಅಲ್ಲಿ ಎಲ್ಲಾ ಸ್ಲೈಡ್ ಗಳಲ್ಲೂ ಬರುತ್ತೆ. ಇಲ್ಲಿ ಏನಾದ್ರು ಇಮೇಜ್ ಹಾಕ್ಬಿಟ್ರೆ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲಾ ಸ್ಲೈಡ್ ಗಳಲ್ಲೂ ಬರುತ್ತೆ. ಇಟ್ ಇಸ್ ಸ್ಲೈಡ್ ಮಾಸ್ಟರ್. ಅಂದ್ರೆ ನಿಮ್ಗೆ ಏನ್ ಬೇಕಿಲ್ಲಿ, ನೀವು ಈಗ ಏನು ಹೆಡ್ಡರ್ ಫೂಟರ್ ಏನಾದ್ರು ಟೈಪ್ ಮಾಡಿರ್ಬೇಕು, ಇಲ್ಲಿ ಸ್ಲೈಡ್ ಮಾಸ್ಟರ್ ಆಡ್ ಮಾಡ್ಬಿಟ್ರೆ ಎಲ್ಲಾ ಸ್ಲೈಡ್ ಗಳಲ್ಲೂ ಬರುತ್ತೆ. ಇಟ್ ಇಸ್ ಕಾಲ್ಡ್ ಸ್ಲೈಡ್ ಮಾಸ್ಟರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಪ್ರಮಾಣಿತ ಪ್ಲೇಸ್ ಹೋಲ್ಡರ್ ಗಳನ್ನು ಬಳಸದೆ ಸ್ಲೈಡ್ ಗೆ ಟೆಕ್ಸ್ಟ್ ಸೇರಿಸಲು ಈ ಕೆಳಗಿನ ಯಾವ ಟೂಲ್ ಸಹಾಯ? ನೋಡಿ, ಇದು ಕೂಡ ಅಷ್ಟೇ. ಅವನು ಕ್ವಶನ್ ಕೇಳಿರೋ ರೀತಿ ಡಿಫಿಕಲ್ಟಿ ಅನ್ಸುತ್ತೆ, ನಿಮ್ಗೆ ಆನ್ಸರ್ ತೋರಿಸಿ ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಇಷ್ಟೇನಾ ಅಂತ ಅನ್ಸ್ಬಿಡುತ್ತೆ ನಿಮ್ಗೆ. ಸಿಂಪಲ್ ನೋಡಿ, ಈಗ ವಿಚ್ ಆಫ್ ದ ಫಾಲೋಯಿಂಗ್ ಟೂಲ್ ಎನೇಬಲ್ಸ್ ಯು ಟು ಆಡ್ ದ ಟೆಕ್ಸ್ಟ್ ಟು ದ ಸ್ಲೈಡ್ ವಿತೌಟ್ ಯೂಸಿಂಗ್ ದ ಸ್ಟ್ಯಾಂಡರ್ಡ್ ಪ್ಲೇಸ್ ಹೋಲ್ಡರ್? ವಾಟ್ ಇಸ್ ಸ್ಟ್ಯಾಂಡರ್ಡ್ ಪ್ಲೇಸ್ ಹೋಲ್ಡರ್? ಈಗ ನಾನು ನಿಮಗೆ ಒಂದು ಸ್ಲೈಡ್ ಆಡ್ ಈಗ ನಾನು ತೋರಿಸ್ತೀನಿ, ಆನ್ಸರ್ ಹೇಳ್ಬಿಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ರೈಟ್ ಆನ್ಸರ್ ಏನಿದೆ ಇಲ್ಲಿ ಟೆಕ್ಸ್ಟ್ ಟೂಲ್ ಬಾಕ್ಸ್ ಇದೆ, ಲೈನ್ ಟೂಲ್ ಬಾಕ್ಸ್ ಇದೆ, ಡ್ರಾಯಿಂಗ್ ಟೂಲ್ ಇದೆ, ಆಟೋಮೇಶನ್ ಟೂಲ್ ಅಂತಿದೆ, ಆಟೋ ಶೇಪ್ಸ್ ಟೂಲ್ ಅಂತಿದೆ. ರೈಟ್ ಆನ್ಸರ್ ಟೆಕ್ಸ್ಟ್ ಟೂಲ್ ಬಾಕ್ಸ್. ಓಕೆ, ಇಲ್ಲಿ ಏನ್ ಗೊತ್ತಾ ಸ್ನೇಹಿತರೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಒಂದು ಸ್ಲೈಡ್ ಹಿಂಗಿರುತ್ತೆ ಅಲ್ವಾ ಸರ್, ಸ್ಲೈಡ್ ಓಪನ್ ಮಾಡಿದ್ರೆ ಇಲ್ಲಿ ನೋಡಿ ಕ್ಲಿಕ್ ಟು ಆಡ್ ಟೈಟಲ್, ಅಥವಾ ಇಲ್ಲಿ ಏನಾದ್ರು ನೀವು ಸ್ಲೈಡ್ ಪ್ರಿಪೇರ್ ಮಾಡ್ಬೇಕಾದ್ರೆ ಟೈಟಲ್ ಹಾಕಿ, ಇಲ್ಲಿ ಕ್ಲಿಕ್ ಟು ಆಡ್ ಟೆಕ್ಸ್ಟ್ ಹಾಕಿ, ಈ ತರ ಇರುತ್ತಲ್ವಾ, ಇದು ಅವರೇ ಕೊಟ್ಟಿರ್ತಾರಲ್ವಾ. ಇದಿಲ್ಲ ಅಂದ್ರೂ ನಾವು ಸ್ಲೈಡ್ ನ ಪ್ರಿಪೇರ್ ಮಾಡಬಹುದು. ಅದನ್ನೇ ಹೇಳಿರೋದು ಇಲ್ಲಿ. ಅಂದ್ರೇನು, ಈಗ ನೀವು ಈ ತರ ಒಂದ್ ಏನಾರು ಟೆಕ್ಸ್ಟ್ ಬಾಕ್ಸ್ ನ ಈ ತರ ಒಂದು ಕ್ಲಿಕ್ ಮಾಡ್ಕೊಂಡು ಇದ್ರ ಒಳಗೆ ಟೈಪ್ ಮಾಡ್ಬೋದು. ಇದೇ ಅವ್ರು ಕೊಟ್ಟಿರೋದಲ್ಲೇ ಮಾಡ್ಬೇಕು ಅಂತೇನಿಲ್ಲ. ಅರ್ಥ ಆಗ್ತಿದೆಯಲ್ಲ? ನಾವು ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರದೊಂದು ಹಾಕೊಂಡು ಮಾಡ್ಬೋದು.
ಪ್ಲೇಸ್ ಹೋಲ್ಡರ್ ಅಂದ್ರೆ ಏನು ಅಂದ್ರೆ ಅವರೇ ಡಿಫಾಲ್ಟಿಂಗ್ ಕೊಟ್ಟಿರ್ತಾರೆ, ಕ್ಲಿಕ್ ಟು ಆಡ್ ಟೈಟಲ್, ಕ್ಲಿಕ್ ಟು ಆಡ್ ಸಬ್ ಟೈಟಲ್, ಅಥವಾ ಇಲ್ಲಿ ಕ್ಲಿಕ್ ಟು ಆಡ್ ಟೆಕ್ಸ್ಟ್. ಇದು ಪ್ಲೇಸ್ ಹೋಲ್ಡರ್. ಅದಿಲ್ಲ ಅಂದ್ರೂ ನೀವು ಟೆಕ್ಸ್ಟ್ ಬಾಕ್ಸ್ ನ ನೀವೇ ಇದನ್ನ ಮಾಡ್ಕೊಂಡು ಹಿಂಗ್ ಹಾಕ್ಬಿಟ್ಟು ಇದ್ರೊಳಗೆ ಟೈಪ್ ಮಾಡ್ಬೋದು. ನೋಡಿದ್ರಾ? ಇಲ್ಲಿ ಟೆಕ್ನಿಕಲ್ ವರ್ಡ್ ಗಳನ್ನ ಯೂಸ್ ಮಾಡಿದಾಗ ನಿಮ್ಗೆ ಅದು ಬೇರೆ ರೀತಿ ಕ್ವಶನ್ ಅನ್ಸ್ಬಿಡುತ್ತೆ. ಇಲ್ಲಿ ರೈಟ್ ಆನ್ಸರ್ ಟೆಕ್ಸ್ಟ್ ಟೂಲ್ ಬಾಕ್ಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತೀರಾ? ಈಗ ಇದಿಲ್ಲ, ಇದನ್ನ ಡಿಲೀಟ್ ಮಾಡ್ಬೋದು, ನಾನು ಡಿಲೀಟ್ ಮಾಡಿದೆ ಅಂತ ಇಟ್ಕೊಂಡು ನಿಮ್ಗೆ ಬೇಕಂತ ತೋರಿಸ್ತೀನಿ ನಾನು ನಿಮ್ಗೆ ಪ್ರಾಕ್ಟಿಕಲ್. ಇದೇನ್ ಪ್ರಾಕ್ಟಿಕಲ್ ಬೇಕಾಗಿಲ್ಲ ಸ್ನೇಹಿತರೆ, ಇಲ್ಲಿ ಇಮೇಜ್ಗಳು ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಬರ್ತೇನೆ. ವೆಬ್ ವಿಳಾಸ ಬಳಸಿ ಅಂತರ್ಜಾಲದಲ್ಲಿ ಡಾಕ್ಯುಮೆಂಟ್ ಹುಡುಕಲು ಸರ್ಚ್ ಇಂಜಿನ್ಗಳು ಬಳಸುವ ಪ್ರೋಗ್ರಾಮ್ ಹೆಸರು ಹೀಗಿದೆ. ವೆಬ್ ಅಡ್ರೆಸ್ ನ ಸರ್ ನೀವು ಹುಡುಕ್ತಿರಲ್ಲ ಈಗ ವೆಬ್ಸೈಟ್ ಅಲ್ಲಿ ಸ್ನೇಹಿತರೆ, ಈ ವೆಬ್ಸೈಟ್ ಬೇಕು ಅಂತ ಸರ್ಚ್ ಮಾಡ್ತಿರಲ್ಲ, ಗೂಗಲ್ ಸರ್ಚ್ ಮಾಡ್ತಿರಲ್ಲ, ಆ ಒಂದು ಪ್ರೋಗ್ರಾಮ್ ನ ಏನಂತ ಕರೀತಾರೆ? ಆ ಸರ್ಚ್ ಮಾಡತ್ ನೋಡಿ, ನಿಮ್ಗೆ ಅದೇ ಬೇಕು ಇದೇ ಬೇಕು ಅಂತ ನೀವು ಕೂತ್ಕೊಂಡು ಟೈಪ್ ಮಾಡ್ತೀರಾ, ಸರ್ಚ್ ಮಾಡ್ತೀರಾ, ನಂಗೆ ಈ ಯಾವ್ದಾರ ಒಂದು ಇನ್ಫಾರ್ಮೇಶನ್ಸ್ ಬೇಕು, ಓಕೆ, ನಾ ಇಂಟರ್ನೆಟ್ ಅಂತ ಸರ್ಚ್ ಮಾಡಿದೆ, ಅಥವಾ www.internet.in. ಏನೋ ಮಾಡಿದೆ, ಅದ್ ಹೆಂಗ್ ಬರುತ್ತದು? ಇಟ್ ಇಸ್ ಕಾಲ್ಡ್ ಇಲ್ಲಿ ನೋಡಿ, ಇಲ್ಲಿ ಗೊತ್ತಿಲ್ಲ, ಈ ಕ್ವಶನ್ ಅರ್ಥ ಆಗಿಲ್ಲ ನನಗೆ, ಆಪ್ಷನ್ ಬರ್ತೀನಿ ಇಲ್ಲಿ ನೋಡಿ, ಗೂಗಲ್, MSN, ಬಿಂಗ್, ಇವೆಲ್ಲ ಏನು ಸರ್? ಬ್ರೌಸರ್ ಗಳಲ್ವಾ ಸರ್? ಸರ್ಚ್ ಎಂಜಿನ್ ಗಳಲ್ವಾ ಸರ್? ಬ್ರೌಸರ್ ಗಳ ಅಥವಾ ಸರ್ಚ್ ಎಂಜಿನ್ ಗಳಲ್ವಾ ಸರ್? ಈ ಮೂರು ಒಂದೇ ತರ ಇದೆ, ಇದು ಮಾತ್ರ ಡಿಫ್ರೆಂಟ್ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹಾಕಿ ಅಷ್ಟೇ. ಸ್ಪೈಡರ್ ಅಂತಕ್ಕಂಥದ್ದೇನಿದೆ ಅದನ್ನ ವೆಬ್ ಕ್ರಾಲರ್ ಅಂತ ಕೂಡ ಕರಿತೀವಿ. ಒಂದ್ಸಲ ಎಕ್ಸಾಂಪಲ್ ಕೇಳ್ತಾನೆ, ನೀವೇನೋ ಸರ್ಚ್ ಕೊಟ್ರೆ ಅದು ನಿಮ್ಗೆ ಯಾವ್ದು ಬೇಕು ಅಂತ ಹುಡುಕೊಡೋದೇ ಇದು. ಓಕೆ, ಇಲ್ಲಿ ಕೂತ್ಕೊಂಡು ಟೈಪ್ ಮಾಡ್ತಿರಲ್ಲ, ನಿಮ್ಗೆ ಅದು ಎಲ್ಲೆಲ್ಲಿ ಏನೇನಿದೆ ಅದ್ರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ರಿಲೇಟೆಡ್ ಕೊಟ್ಬಿಡುತ್ತೆ ಲಿಸ್ಟ್. ಸರ್ಚ್ ಎಂಜಿನ್ಸ್ ಲೈಕ್ ಗೂಗಲ್, ಬಿಂಗ್ ಗಳಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಎ ಟೈಪ್ ಆಫ್ ಬಾಟ್. ಇದು ಹುಡುಕಿ ಕೊಡೋದು ಇಂಟರ್ನೆಟ್ ಅಲ್ಲಿ ವೆಬ್ಸೈಟ್ಸ್ ಗಳ ಅಡ್ರೆಸ್ ಗಳನ್ನ ನಿಮ್ಗೆ. ಓಕೆ, ಸ್ಪೈಡರ್ ಅಂತೀವಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಅಂತರ್ಜಾಲ ಅಥವಾ ಬಹಿರ್ಜಾಲಕ್ಕೆ ಸಂಪರ್ಕ ಹೊಂದಿರೋ ಪ್ರತಿಯೊಂದು ಕಂಪ್ಯೂಟರ್ ಒಂದು ನಿರ್ದಿಷ್ಟವಾದ ಡ್ಯಾಶ್ ಅನ್ನು ಹೊಂದಿರಬೇಕು. ಇಂಟರ್ನೆಟ್ ಆರ್ ಎಕ್ಸ್ಟ್ರಾ ನೆಟ್ ಕಂಪ್ಯೂಟರ್ ಕನೆಕ್ಟ್ ಮಾಡಿರ್ಬೇಕಾದ್ರೆ ಏನಿರುತ್ತೆ, ಏನ್ ಇಂಪಾರ್ಟೆಂಟ್ ಅಲ್ಲಿ ನೋಡಿ. ಇದು ಅಷ್ಟೇ, ನಿಮ್ಗೆ ಗೊತ್ತಾಗ್ಲಿಲ್ಲ ಏನಪ್ಪಾ ಇದು ಕಂಪ್ಯೂಟರ್ ಕನೆಕ್ಟೆಡ್ ಟು ಇಂಟರ್ನೆಟ್, ಎಕ್ಸ್ಟ್ರಾ ನೆಟ್ ಕನೆಕ್ಟ್ ಮಾಡ್ಬೇಕಂದ್ರೆ ಕಂಪ್ಯೂಟರ್ ಏನಿರಬೇಕು, ಏನಿದ್ರೆ ಈಗ ಎಷ್ಟೊಂದು ಕಂಪ್ಯೂಟರ್ಗಳು ಕನೆಕ್ಟ್ ಮಾಡಿರ್ತೀವಿ ಬೇರೆ ಬೇರೆ ಇಂಟರ್ನೆಟ್ ಮುಖಾಂತರ. ಓಕೆ, ಏನಿರ್ಬೇಕು ಅದಕ್ಕೆ ಒಂದು ಆಪರೇಟ್ ಮಾಡ್ಬೇಕಂದ್ರೆ? ಸರ್ವರ್ ಬೇಕಾ? ಸರ್ವರ್ ಬೇಕು. ಇಲ್ಲಿ ಪ್ರಾಕ್ಸಿ ಸರ್ವರ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ವಾಟ್ ಇಸ್ ಪ್ರಾಕ್ಸಿ ಸರ್ವರ್? ನೀವು ಎಷ್ಟೊಂದ್ ಕಡೆ ನೋಡಿರ್ತೀರಾ, ನಮ್ಮ ಇಂಡಿಯಾದಲ್ಲಿ ವೆಬ್ಸೈಟ್ ಬ್ಲಾಕ್, ಪ್ರಾಕ್ಸಿ ಸರ್ವರ್ ಅಲ್ಲಿ ಹೋಗಿ, ಅಂದ್ರೆ UK ಸರ್ವರ್ ಅಲ್ಲಿ ಆ ಒಂದು ವೆಬ್ಸೈಟ್ ನ ಹೋಗಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ತೀರಾ. ಇವೆಲ್ಲ ಈಗ ನಾನು ಹೇಳ್ಕೊಡ್ಬೇಕಾಗಿಲ್ಲ, ಇವೆಲ್ಲ ನೀವು ಮೂವಿ ಡೌನ್ಲೋಡ್ ಮಾಡಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಿರ್ತೀರಾ. ಪ್ರಾಕ್ಸಿ ಸರ್ವರ್ ಏನಂತ ನಿಮ್ಗೆ ಗೊತ್ತಿರುತ್ತೆ, ಅಂದ್ರೆ ಯಾರು ಮೊಬೈಲ್ ಆಪರೇಟ್ ಮಾಡ್ತಾ ಇದ್ರೆ ಆಂಡ್ರಾಯ್ಡ್ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಮೋಸ್ಟ್ ಆಫ್ ದ 99% ಅದು 90 ಎಬೋ ಗೊತ್ತಿರುತ್ತೆ, 10% ಗೊತ್ತಿಲ್ಲ ಅಂದ್ರೆ ಏನೋ ಮಾಡಕ್ಕಾಗಲ್ಲ ಅಂತವ್ರು ಕಲ್ತ್ಕೊಳ್ಳಿ. ಪ್ರಾಕ್ಸಿ ಸರ್ವರ್ ನಮ್ಮ ಇಂಡಿಯಾದಲ್ಲಿ ಒಂದು ವೆಬ್ಸೈಟ್ ಬ್ಲಾಕ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಟಾರೆಂಟ್ ಗಿರಂಟ್ ಇದು ಬ್ಲಾಕ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಪ್ರಾಕ್ಸಿ ಸರ್ವರ್ಗೆ ಹೋಗ್ಬೇಕು. UK ಅಥವಾ US ಬೇಸ್ ಸರ್ವರ್ ಗಳು ಇರ್ತವೆ, ಅಲ್ಲಿಂದ ಆ ವೆಬ್ಸೈಟ್ ಹಾಕಿದ್ರೆ ಅಲ್ಲಿ ಓಪನ್ ಆಗುತ್ತೆ. ಎಸ್, ದಿಸ್ ಇಸ್ ಡಿಫ್ರೆಂಟ್. ಇದು ಅಲ್ವೇ ಅಲ್ಲ. ಫೈರ್ ವಾಲ್ ಗೊತ್ತು, ಫೈರ್ ವಾಲ್ ಅಂದ್ರೇನು? ಫೈರ್ ವಾಲ್ ಗಳು ನಮ್ಮ ಕಂಪ್ಯೂಟರ್ ಇದ್ರೆ ಅಲ್ಲಿಕ್ಕಿಂತ ನಾವು ಆಂಟಿವೈರಸ್ ತರ ಯೂಸ್ ಮಾಡ್ತೀವಿ, ಹೊರಗಡೆಯಿಂದ ಕಂಪ್ಯೂಟರ್ ಬರೋದನ್ನ ತಡೆಯುತ್ತೆ. ಇದಂತೂ ಅಲ್ವೇ ಅಲ್ಲ. ಡೊಮೈನ್ ನೇಮು ಅಲ್ಲ, IP ಅಡ್ರೆಸ್ ಇಸ್ ದ ರೈಟ್ ಆನ್ಸರ್ ಅಲ್ವಾ? ಒಂದು ಇಂಟರ್ನೆಟ್ ಎಕ್ಸ್ಟ್ರಾ ನೆಟ್ ಕನೆಕ್ಟ್ ಮಾಡಕ್ಕೆ ಇದಕ್ಕೊಂದು IP ಅಡ್ರೆಸ್ ಇರಬೇಕು, ಇದಕ್ಕೊಂದು IP ಅಡ್ರೆಸ್ ಇರ್ಬೇಕು ತಾನೆ. ನೋಡಿದ್ರ, ಸಿಂಪಲ್ ಆಗಿತ್ತು ಕ್ವಶನ್ಸ್. ಫೈನ್ ಸರ್, ಇದೇ ರೀತಿ ನಾವು ಮ್ಯಾರಥಾನ್ ಮಾಡಿದ್ವಿ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಜನರಲ್ ಇಂಗ್ಲಿಷ್ಗೆ. ಇನ್ನೂ ಟೈಮ್ ಇದೆ ಸ್ನೇಹಿತರೆ, ನೋಡಿಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್. ನೋಡಿಲ್ಲ ನೋಡಿ, ಕಂಪ್ಯೂಟರ್ ಕೂಡ PDOಗೆ ಮ್ಯಾರಥಾನ್ ಮಾಡಿದೀನಿ. ಇನ್ನೂ ಟೈಮ್ ಇದೆ. ಈ 3 ವಿಡಿಯೋಸ್ ನಿಮ್ಗೆ ಪೇಪರ್ 2ಗೆ ಸ್ಕೋರ್ ಬೂಸ್ಟರ್, ವೆರಿ ಇಂಪಾರ್ಟೆಂಟ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ಲಿಂಕ್ ಗಳನ್ನ ಶೇರ್ ಮಾಡ್ತೀವಿ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಈ ಎಲ್ಲ ಲಿಂಕ್ಸ್ ಗಳು ವಿಡಿಯೋಸ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.